ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ 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 ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾಮಕ್ಕೆ ಮತ್ತೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಉಪನ್ಯಾಸಕರು ನಮ್ಮ ಸೋದರಿ ಸರಸ್ವತಮ್ಮನವರು. ಇವರು ಪರಿಚಯ ತಮಗೆಲ್ಲ ಇದೆ. ಹಲವಾರು ಬಾರಿ ಇದೇ ವೇದಿಕೆಯಿಂದ ಉಪನ್ಯಾಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಲಾಡ್ಜ್ಗಳು ಭೇಟಿ ನೀಡಿ ಎಲ್ಲ ಕಡೆನೂ ಕೂಡ ಉಪನ್ಯಾಸ ನೀಡಿದ್ದಾರೆ. ಅವರು ನಿಮಗೆಲ್ಲ ತುಂಬಾ ಚಿರಪರಿಚಿತರು. ಈಗ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ವಿಷಯ ಬುದ್ಧ ಚರಿತೆ ಮತ್ತು ಧಮ್ಮಸಾರ ಅಂತ ಹೇಳಿ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಭಗವಾನ್ ಬುದ್ಧರ ಪಾದಚರಣ ಕಮಲಗಳಿಗೆ ವಂದಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ. ಇಂದಿನ ಈ ಒಂದು ಅಧ್ಯಯನಕ್ಕೆ ನಾನು ಬುದ್ಧ ಚರಿತ ಮತ್ತು ಧಮ್ಮಸಾರ ಅನ್ನೋ ಈ ಗ್ರಂಥವನ್ನ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೀನಿ. ಇದರಲ್ಲಿ 2 ಅಧ್ಯಾಯಗಳು, ಒಂದು ಬುದ್ಧಾಂಕುರ ಅಂತ ಒಂದು ಅಧ್ಯಾಯ ಮತ್ತು ಒಡಲ ವೀಕ್ಷಣೆ ಅನ್ನೋ ಒಂದು ಅಧ್ಯಾಯ. 2 ಅಧ್ಯಾಯಗಳನ್ನ ಇವತ್ತು ನಾವು ಅಧ್ಯಯನವನ್ನ ಮಾಡೋ ಒಂದು ಪ್ರಯತ್ನವನ್ನ ಮಾಡೋಣ. ಜುಲೈ ತಿಂಗಳು ಅಂದ ತಕ್ಷಣ ನಮಗೆ ಆಷಾಢ ಮಾಸ ನೆನಪಿಗೆ ಬರುತ್ತೆ. ಆಷಾಢ ಮಾಸ ಅಂದ ತಕ್ಷಣ ನಮಗೆ ಆಷಾಢ ಪೌರ್ಣಿಮೆ ಅನ್ನೋ ಪವಿತ್ರ ದಿನದ ಒಂದು ನೆನಪು ಆಗುತ್ತೆ. ಈ ಆಷಾಢ ಪೌರ್ಣಿಮೆ ಅನ್ನೋದು ಈ ಆಷಾಢ ಪೌರ್ಣಿಮೆಯನ್ನ ಹಲವಾರು ರೀತಿಯಲ್ಲಿ ಕರೀತಾರೆ. ವ್ಯಾಸ ಪೌರ್ಣಿಮೆ ಅಂತ ಕರೀತಾರೆ, ಬುದ್ಧ ಪೌರ್ಣಿಮೆ ಅಂತ ಕರೀತಾರೆ, ಗುರು ಪೌರ್ಣಿಮೆ ಅಂತ ಕೂಡ ಕರೀತಾರೆ. ಹಾಗೇನೆ ಉತ್ತರ ಕರ್ನಾಟಕದವರು ಇದನ್ನ ಕಡ್ಲಿ ಕಡಬ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಆಷಾಢ ಪೌರ್ಣಿಮೆ ಇಷ್ಟು ಮಹತ್ವ ಪಡೆದಿರೋದಕ್ಕೆ ಮುಖ್ಯ ಕಾರಣ ಅಂದ್ರೆ 4 ಮುಖ್ಯ ಅಂಶಗಳನ್ನ ಹೊಂದಿದೆ. ಯಾವ್ದಪ್ಪ ಆ 4 ಮುಖ್ಯ ಅಂಶಗಳು ಅಂತಂದ್ರೆ, ಮೊದಲನೇದಾಗಿ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಬುದ್ಧರು ಆಷಾಢ ಪೌರ್ಣಿಮೆಯ ದಿನವೇ ತಮ್ಮ ಧರ್ಮ ಚಕ್ರ ಪ್ರವರ್ತನವನ್ನ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡಿರುವಂತ ಪವಿತ್ರ ದಿನ. ಆ ಪವಿತ್ರ ದಿನ ಬುದ್ಧರು ವಾರಣಾಸಿಯ ಸಾರನಾಥದ ಮೃಗವನದಲ್ಲಿ ಪ್ರಪ್ರಥಮವಾಗಿ ತಮ್ಮ 5 ಜನ ಶಿಷ್ಯರಿಗೆ ಅಥವಾ ತಮ್ಮ 5 ಜನ ಋಷಿಗಳಿಗೆ ಜ್ಞಾನೋದಯದ ಕಾಲದಲ್ಲಿ ಬುದ್ಧರಿಗಾದಂತ ಅರಿವಿನ ಬೋಧೆಯನ್ನ ಪ್ರಪ್ರಥಮವಾಗಿ ಬೋಧಿಸಿದಂತ ಪುಣ್ಯ ದಿನವಾಗಿದೆ. ಹಾಗೇನೆ ಆಷಾಢ ಪೌರ್ಣಿಮೆ ದಿನದಂದೇನೆ ಗೌತಮ ಬುದ್ಧರ ತಾಯಿಯಾದ ಮಹಾಮಾಯೆ ಗರ್ಭ ಧರಿಸಿದಂತ ಪವಿತ್ರ ದಿನ ಆಗಿದೆ. ಅದೇ ಆಷಾಢ ಪೌರ್ಣಿಮೆ ದಿನವೇ ಸಿದ್ಧಾರ್ಥನು
ಬೃಹತ್ಯಾಗ ಮಾಡಿದಂತ ದಿನ. ಬೃಹತ್ಯಾಗ ಮಾಡಿ ನಾನಾ ಸಾಧನೆಗಳನ್ನ ಮಾಡಿ ವಿಶ್ವಗುರು ಬುದ್ಧರಾದಂತ ಪುಣ್ಯ ದಿನ. ಮತ್ತೊಂದು ಮುಖ್ಯ ಅಂಶ ಅಂತಂದ್ರೆ ಈ ಆಷಾಢ ಪೌರ್ಣಿಮೆಯಿಂದನೇ ಈ ಬಿಕ್ಕುಗಳು ಅಂದ್ರೆ ಸನ್ಯಾಸಿಗಳು ಅಥವಾ ಋಷಿಗಳು ಚಾತುರ್ಮಾಸ್ಯ ವ್ರತ ಅಥವಾ ವರ್ಷಾವಾಸ ಅಂತ ಕೂಡ ಆಚರಿಸ್ತಾರೆ. ಅಂದ್ರೆ ಆಷಾಢ ಪೌರ್ಣಿಮೆದಿಂದ ಹಿಡಿದು ಪ್ರಾರಂಭ ಮಾಡಿ ಕಾರ್ತೀಕ ಮಾಸದ ಅಂದ್ರೆ ವರ್ಷಾಕಾಲ ಮುಗಿಯೋವರೆಗೂ ಜುಲೈ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೂ ಬಿಕ್ಕುಗಳು ಒಂದೇ ಸ್ಥಳದಲ್ಲಿ ಅಂದ್ರೆ ಆ ಮಳೆಗಾಲದಲ್ಲಿ ಆ ಋಷಿಗಳು ಬಿಕ್ಕುಗಳು ಎಲ್ಲೂ ಹೊರಗಡೆ ಓಡಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದೇ ಸ್ಥಳದಲ್ಲಿ ಅಂದ್ರೆ ಆಶ್ರಮಗಳಲ್ಲಿ, ಮಂದಿರಗಳಲ್ಲಿ, ಗುರುದ್ವಾರಗಳಲ್ಲಿ ಇದ್ದುಕೊಂಡು ಧರ್ಮ ಪ್ರಚಾರ, ಧರ್ಮ ಶ್ರವಣ ಮತ್ತೆ ಉಪದೇಶಗಳನ್ನ ಮಾಡ್ತಾ ಲೋಕಹಿತಕ್ಕಾಗಿ ಜ್ಞಾನ ಪ್ರಸಾರ ಮಾಡ್ತಾ ತಮ್ಮ ಸಮಯವನ್ನ ಉತ್ತಮ ರೀತಿಯಲ್ಲಿ ವಿನಿಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಕೂಡ ಈ ಆಷಾಢ ಶುದ್ಧ ಪೌರ್ಣಮಿ ದಿನದಂದೇನೆ. ಈ ಗ್ರಂಥದಲ್ಲಿ 140 ಅಧ್ಯಾಯ ಅಂದ್ರೆ ಮೊದಲನೇದಾಗಿ ಈ 4 ಪ್ರಮುಖ ಅಂಶಗಳಿಂದಾಗಿ ಆಷಾಢ ಪೌರ್ಣಿಮೆ ದಿನ ಅತ್ಯಂತ ಪವಿತ್ರ ಸ್ಥಾನ ಪಡ್ಕೊಂಡಿದೆ. ಹಾಗಾಗಿ ನಾವು ಈ ಪವಿತ್ರವಾದ ಆಷಾಢ ಮಾಸದಲ್ಲಿ ಈ ಭೂಮಂಡಲದಿಂದನೇ ಅರಳಿದ ಪ್ರಪ್ರಥಮ ಪುಷ್ಪವಾಗಿ ಲೋಕಗುರುವಾದ ಗೌತಮ ಬುದ್ಧನ ಹಿನ್ನೆಲೆಯ ಚರಿತ್ರೆ ಅಂದ್ರೆ ಬುದ್ಧಾಂಕುರ ಮತ್ತು ಆತ ಈ ಭೂಮಂಡಲದಲ್ಲಿ ಜನ್ಮವೆತ್ತಬೇಕಾದ್ರೆ ಯಾವ ತಾಯಿಯ ಒಡಲು ಆಯ್ಕೆ ಮಾಡ್ಕೊಂಡ್ರು ಅನ್ನೋ ಅತ್ಯಂತ ರೋಮಾಂಚಕವಾದ, ಅತ್ಯಂತ ಕುತೂಹಲಕರವಾದ ವಿಚಾರವನ್ನ ಈ ಪವಿತ್ರ ಮಾಸದಲ್ಲಿ ನಾವು ತಿಳಿಯೋ ಒಂದು ಪ್ರಯತ್ನವನ್ನ ಮಾಡೋಣ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬುದ್ಧರ ಬಾಲ್ಯ, ಯೌವನ, ಅವ್ರ ಸಂಸಾರವನ್ನ ತ್ಯಜಿಸಿದ್ದು, ಅರಮನೆಯನ್ನ ತೊರೆದು ಸಾಧನೆ ಮಾಡಕ್ಕೆ ಹೊರಟಿದ್ದು, ಮತ್ತೆ ಅವರು ಸಾಧನೆಗಳ ಮಾಡ್ತಾ ಮಧ್ಯಮ ಮಾರ್ಗವನ್ನು ಕಂಡ್ಕೊಂಡಿದ್ದು, ಜ್ಞಾನೋದಯವನ್ನ ಪಡೆದಿದ್ದು, ಈ ಎಲ್ಲವನ್ನ ನಾವು ತಿಳ್ಕೊಂಡಿದೀವಿ. ಆದರೆ ಬುದ್ಧರಾಗುವುದಕ್ಕೆ ಹಿಂದಿನ ಚರಿತ್ರೆಯನ್ನ ನಾವು ಅಷ್ಟಾಗಿ ನಾವು ತಿಳ್ಕೊಂಡಿಲ್ಲ. ಹಾಗಾಗಿ ಈ ಪವಿತ್ರ ಹುಣ್ಣಿಮೆ ಮಾಸದಲ್ಲಿ, ಆಷಾಢ ಮಾಸದಲ್ಲಿ ಬುದ್ಧರ ಒಂದು ಬುದ್ಧರಾಗುವುದಕ್ಕೆ ಮುಂಚಿನ ಹಿಂದಿನ ಚರಿತ್ರೆಯನ್ನು ಸ್ವಲ್ಪ ನೋಡೋಣ. ಈ ವಿಚಾರಕ್ಕಾಗಿ ನಾನು ಈ ಒಂದು ಗ್ರಂಥವನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ. ಅದು ಬುದ್ಧ ಚರಿತೆ ಮತ್ತು ಧಮ್ಮಸಾರ ಅಂತ. ಈ ಪುಸ್ತಕ ಗ್ರಂಥಕರ್ತರ ವಿಚಾರವನ್ನ ನಾವು ಸ್ವಲ್ಪ ನೋಡೋದಾದ್ರೆ, ಈ ಗ್ರಂಥವನ್ನ ವೈ.ಬಿ. ನಂದನ್ ಅವರು ಪ್ರಸ್ತುತಪಡಿಸಿದ್ದಾರೆ. ಅವರು ಉಚ್ಚ ಶಿಕ್ಷಣವನ್ನ ಪಡೆದು ಕೇಂದ್ರ ಸರ್ಕಾರದ ಸೇವೆಯಿಂದ ಸಮಾಜದ ಅನುಭವವನ್ನ ಪಡೆದವರಾಗಿದ್ದಾರೆ. ಅವರು ತಮ್ಮ ಪುತ್ರನೊಬ್ಬನನ್ನು ಬೌದ್ಧ ಸಂಘಕ್ಕೆ ಸಮರ್ಪಿಸಿದ್ದಾರೆ. ಅಂದ್ರೆ ಬೌದ್ಧ ಧರ್ಮದಲ್ಲಿ ಈ ರೀತಿಯ ಒಂದು ಪದ್ಧತಿ ಇದೆ. ಕುಟುಂಬದ ಒಬ್ಬ ಆಸಕ್ತಿ ಸದಸ್ಯನನ್ನು ಲೋಕ ಸೇವಾರ್ಥವಾಗಿ ಬೌದ್ಧ ಸಂಘಕ್ಕೆ ಸಮರ್ಪಿಸುವ ಪದ್ಧತಿ. ಹಾಗಾಗಿ ಅವರು ತಮ್ಮ ಮಗನನ್ನ ಬೌದ್ಧ ಸಂಘಕ್ಕೆ ಸಮರ್ಪಿಸಿದ್ದಾರೆ. ಗ್ರಂಥಕರ್ತರು ಹೇಳ್ತಾರೆ, ಈ ಗ್ರಂಥ ಒಂದು ಬೌದ್ಧ ದರ್ಶನವಾಗಿದೆ. ಅಂದ್ರೆ ಬುದ್ಧರ ಜನ್ಮದಿಂದ ಹಿಡಿದು ಮಹಾಪರಿನಿಬ್ಬಾಣದವರೆಗೂ ಬುದ್ಧರ ಜೀವನ ಚರಿತ್ರೆ ಸಂಪೂರ್ಣವಾಗಿ ಈ ಗ್ರಂಥದಲ್ಲಿ ವಿವರವಾಗಿ ಕೊಟ್ಟಿರೋದ್ರಿಂದ ಬುದ್ಧರ ಸಂಪೂರ್ಣ ಜ್ಞಾನ ಭಂಡಾರದಂತೆ ಈ ಗ್ರಂಥ ಇದೆ. ಅಷ್ಟು ಆಳವಾಗಿ ಈ ಗ್ರಂಥದಲ್ಲಿ ಎಲ್ಲ ವಿಚಾರಗಳನ್ನ ಅವರು ಕೊಟ್ಟಿದ್ದಾರೆ. ಈ ಗ್ರಂಥದಲ್ಲಿ ಸುಮಾರು 140 ಅಧ್ಯಾಯಗಳಿವೆ. ನಮಗೆ ಸಮಯಾನುಕೂಲ ಆದಂತೆಲ್ಲ ಮುಖ್ಯವಾದ ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡೋ ಒಂದು ಪ್ರಯತ್ನವನ್ನ ಮಾಡೋಣ. ಗ್ರಂಥಕರ್ತರು ತಮ್ಮ ಸತತ ಅಭ್ಯಾಸ ಮತ್ತು ಪರಿಶ್ರಮದಿಂದ ಹಾಗೂ ಅವರ ತ್ಯಾಗ ಮನೋಭಾವದಿಂದ ಬುದ್ಧರ ಸಚ್ಚರಿತ್ರೆಯನ್ನ ಹಾಗೂ ಆತನ ಮೂಲ ಉಪದೇಶಗಳನ್ನ ಕನ್ನಡಿಗರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಗ್ರಂಥದಿಂದ ನಮ್ಗೆ ಒದಗಿಸಿದ್ದಾರೆ. ಬುದ್ಧರ ಜೀವನ ಪ್ರಪಂಚಕ್ಕೆಲ್ಲ ಒಂದು ಅತುಲನೀಯವಾದ ಆದರ್ಶ ಆಗಿದೆ. ಅಂದ್ರೆ ಬೆಲೆ ಕಟ್ಟಲಾರದಂತಹ ಒಂದು ಆದರ್ಶವನ್ನ ಅವರು ಪ್ರಪಂಚಕ್ಕೆ
ಕೊಟ್ಟು ಹೋಗಿದ್ದಾರೆ. ಅವರು ಒಂದು ಪ್ರಪಂಚಕ್ಕೆ ಒಂದು ಮಾದರಿಯಾಗಿದ್ದಾರೆ. ಬುದ್ಧರನ್ನ ತಥಾಗತ ಅನ್ನೋ ಹೆಸರಿನಲ್ಲಿ ಕೂಡ ಕರೀತಾರೆ. ಯಥಾವಾದಿ ತಸ್ಮಾಗತೋತಿ ಉಚ್ಚತಿ ಅಂತಂದ್ರೆ ಯಾವುದನ್ನು ಆತ ಬೋಧಿಸ್ತಾ ಇದ್ನೋ ಅದನ್ನೇ ಆತನು ಸಹ ಪಾಲಿಸ್ತಾ ಇದ್ದ, ಅಂದ್ರೆ ನುಡಿದಂತೆ ನಡೆಯುವವನಾಗಿದ್ದ. ಆದ್ರಿಂದ ಆತನಿಗೆ ತಥಾಗತ ಅನ್ನೋ ಒಂದು ಹೆಸರು ಬಂದಿತ್ತು. ಎಲ್ಲ ಮಾನವರ ಜೀವಿತದ ಸಮಸ್ಯೆಗಳಿಗೂ ಕೂಡ ಬೌದ್ಧ ಧರ್ಮದಲ್ಲಿ ಪರಿಹಾರ ಇದೆ ಅಂತ ಗ್ರಂಥಕರ್ತರು ಹೇಳ್ತಾರೆ. ಕ್ಷಣಿಕವಾದ ಮಾನವರ ಮಾನಸಿಕ ಅಸಮಾಧಾನದಿಂದ ಹಿಡಿದು ಜರ ಅಂದ್ರೆ ರೋಗ ಮರಣಗಳಂತ ದುಃಖಗಳು ಜನರನ್ನ ಆವರಿಸ್ಕೊಂಡಿದೆ ಪ್ರಪಂಚದಲ್ಲಿ. ಅದೇ ರೀತಿ ಸಾಮಾಜಿಕ ಆರ್ಥಿಕ ದುಃಖಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಈ ಎಲ್ಲ ದುಃಖಗಳಿಗೆ ಕಾರಣ ಲೋಭ, ದ್ವೇಷ ಮತ್ತೆ ಮೋಹಗಳು. ಇವೆಲ್ಲವನ್ನು ನಿರ್ಮೂಲ ಮಾಡೋದಕ್ಕೋಸ್ಕರನ ಶೀಲ, ಸಮಾಧಿ, ಪ್ರಜ್ಞೆ ಆ ರೀತಿಯ ಒಂದು ಜ್ಞಾನವನ್ನ ಕೊಟ್ಟು ಆ ಮಾರ್ಗದಿಂದ ನಾವು ಸಂತೋಷವಾಗಿ ಜೀವನವನ್ನ ನಡೆಸಬಹುದು ಅನ್ನೋ ವಿಚಾರವನ್ನ ತಿಳಿಸಿದ್ದಾರೆ. ಹುಟ್ಟಿದ ಪ್ರತಿ ವ್ಯಕ್ತಿ ನಿಬ್ಬಾಣ ಅಂದ್ರೆ ಮುಕ್ತಿ ಪಡೆಯೋದಕ್ಕೆ ಅರ್ಹರು ಅಂತ ಬುದ್ಧರು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಪ್ರತಿ ವ್ಯಕ್ತಿಗೂ ಈ ಹುಟ್ಟು ಸಾವುಗಳೆಂಬ ಭವಚಕ್ರವನ್ನ ದಾಟುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಅಂತ ಹೇಳಿದ್ದಾರೆ. ಈ ಸಮಾನತೆ ಮತ್ತು ಸ್ವಾತಂತ್ರ್ಯ ಬೌದ್ಧ ಧರ್ಮದಲ್ಲಿ ಮಾತ್ರ ಸಿಗುತ್ತೆ ಅಂತ ಗ್ರಂಥಕರ್ತರು ತಿಳಿಸಿದ್ದಾರೆ. ಮೊಟ್ಟ ಮೊದಲು ನಾವು ಈ ತರಗತಿಯಲ್ಲಿ ಬುದ್ಧಾಂಕುರ ಮತ್ತು ಒಡಲ ವೀಕ್ಷಣೆ ಅನ್ನೋ 2 ಅಧ್ಯಾಯಗಳನ್ನ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ. ಇಂದು ನಾವು ಬುದ್ಧಾಂಕುರದ ಹಿಂದಿನ ಚರಿತ್ರೆಯನ್ನ ಸ್ವಲ್ಪ ತಿಳ್ಕೊಂಡು ನಂತರ ಬುದ್ಧಾಂಕುರ ಮತ್ತು ಒಡಲ ವೀಕ್ಷಣೆ ಅನ್ನೋ ಅಧ್ಯಾಯಗಳನ್ನ ಇಲ್ಲಿ ಒಂದು ಪ್ರಯತ್ನವನ್ನ ಮಾಡೋಣ. ಗೌತಮ ಬುದ್ಧರು ಬುದ್ಧ ಪದವಿಯನ್ನು ಪಡೆಯುವ ಹಿಂದಿನ ವೃತ್ತಾಂತ ಅಥವಾ ಚರಿತ್ರೆಯನ್ನ ಸ್ವಲ್ಪ ಅವಲೋಕನ ಮಾಡೋಣ. ಬುದ್ಧರು ಬುದ್ಧ ಪದವಿಯನ್ನು ಪಡೆಯಬೇಕಾದ್ರೆ ಎಷ್ಟೋ ಕಲ್ಪಗಳ ಹಿಂದೆ ಅಮರಾವತಿ ನಗರದ ಒಂದು ರಾಜಮನೆತನದಲ್ಲಿ ಅವರು ಸುಮೇಧ ಅನ್ನೋ ಹೆಸರಿನಲ್ಲಿ ಜನಿಸಿದ್ರು. ಸುಮೇಧ ಮುಂದೆ 4 ಅಸಂಖ್ಯ ಅಂದ್ರೆ ಲೆಕ್ಕವಿಲ್ಲದಷ್ಟು ಮತ್ತು 100,000 ಕಲ್ಪಗಳಲ್ಲಿ ಜನ್ಮಾಂತರಗಳಲ್ಲಿ 10 ಪಾರಮಿತಗಳಾದ ದಾನ, ಶೀಲ, ಪ್ರಜ್ಞ, ವೀರ್ಯ, ಶಾಂತಿ, ವಿರಾಗ ಅಥವಾ ವೈರಾಗ್ಯ, ಧ್ಯಾನ, ಉಪಾಯ, ಪ್ರಣಿಧಾನ ಮತ್ತು ಬಲ ಮತ್ತು ಜ್ಞಾನ ಇವೆಲ್ಲವುಗಳನ್ನು ತನ್ನ ಜೀವಿತದಲ್ಲಿ 3 ಬಾರಿ ಆಚರಿಸಿ ಪೂರ್ಣಗೊಳಿಸಿರ್ತಾನೆ. ಇಂತಹ ಒಂದು ಪುಣ್ಯ ಫಲದಿಂದ ಬೋಧಿಸತ್ವನಾದ ಆ ಜನ್ಮದಲ್ಲಿ ಅಂದ್ರೆ ಆ ಹಿಂದಿನ ಒಂದು ಜನ್ಮದಲ್ಲಿ ಮತ್ತೆ ಅನೇಕ ಜನ್ಮಗಳ ನಂತರ ಆತ ತುಷಿತ ಅನ್ನೋ ಸ್ವರ್ಗಲೋಕದಲ್ಲಿ ಸೇತುಕೇತು ಅನ್ನೋ ಒಂದು ಹೆಸರಿನಲ್ಲಿ ದೇವರಾಜನಾಗಿ ಅಲ್ಲಿ ನೆಲೆಸುತ್ತಾನೆ. ಆ ಒಂದು ಜನ್ಮದ ನಂತರ ಭೂಲೋಕದಲ್ಲಿ ಗೌತಮ ಬುದ್ಧನಾಗಿ ಜನಿಸೋದು. ಅಂದ್ರೆ ಅನೇಕ ಜನ್ಮಗಳ ನಂತರ ಅವರು ಸಾಧನೆ ಮಾಡಿ ಬುದ್ಧ ಪದವಿಯನ್ನ ಪಡೆದಿರುವಂತದ್ದು. ಅನೇಕ ಜನ್ಮಗಳಲ್ಲಿ ಅವರು ಬೋಧಿಸತ್ವರಾಗಿ ಸ್ವರ್ಗದಲ್ಲಿ ದೇವರಾಜನಾಗಿ 10 ಪಾರಮಿತಗಳನ್ನು 3 ಬಾರಿ ಆಚರಿಸಿದಂತ ಪುಣ್ಯ ಪುರುಷನಾದ ಬುದ್ಧನಿಗೆ ಬುದ್ಧ ಪದವಿ ಅನ್ನೋದು ದೊರೆಯೋದು. ಆ ಬುದ್ಧ ಪದವಿ ಅನ್ನೋದು ದೊರೆಯಬೇಕಾದ್ರೆ 100,000 ಕಲ್ಪಗಳು ಬೇಕಾಯ್ತು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ 100,000 ಕಲ್ಪಗಳು ಅಂತ ಮಹಾನುಭಾವರಿಗೆ ಬುದ್ಧ ಪದವಿಯನ್ನ ಪಡೆಯೋದಕ್ಕೆ 100,000 ಕಲ್ಪಗಳು ಬೇಕಾಯ್ತಂತೆ. ಅಂದ್ರೆ ಇಲ್ಲಿ ಒಂದು ಕಲ್ಪ ಅಂತಂದ್ರೆ 1000 ಯುಗಗಳು. ಒಂದು ಯುಗದ ಒಂದು ಸೃಷ್ಟಿಯ ಕಾಲಮಾನ ಎಷ್ಟಪ್ಪ ಅಂದ್ರೆ 432 ಕೋಟಿ ವರ್ಷಗಳು. ಅಂದ್ರೆ 432 ಕೋಟಿ ವರ್ಷ ಇಂಟು 100,000 ಕಲ್ಪಗಳು ನಾವು ಲೆಕ್ಕ ಹಾಕೋಬೇಕಾಗುತ್ತೆ.
ಅಂತಹ ಮಹಾಪುರುಷನಿಗೆ ಅಷ್ಟು ಕಲ್ಪ ಕಾಲಗಳು ಬೇಕಾದ್ರೆ ನಮ್ಮಂತಹ ಕುಲಮಾನವರ ಗತಿ ಏನು? ಅಂದ್ರೆ ನಮ್ಗೆಲ್ಲ ಲಕ್ಷಾಂತರ ಕಲ್ಪಗಳು ಬೇಕಾಗುತ್ತೆ ಅನ್ನೋದನ್ನ ನಿಜ. ಆದರೆ ನಾವು ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಬುದ್ಧರೇ ನಮ್ಗೆ ಹೇಳ್ಬಿಟ್ಟಿದ್ದಾರೆ, ಹುಟ್ಟಿದ ಪ್ರತಿ ವ್ಯಕ್ತಿಗೂ ಸಹ ಆ ಪದವಿ ಪಡೆಯುವ ಸ್ವಾತಂತ್ರ್ಯ ಇದೆ ಅಂತ. ಅಂದ್ರೆ ಅವರಂತೆ ನಾವು ಸಾಧನೆ ಮಾಡ್ಬೇಕು. 10 ಪಾರಮಿತಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ಹೀಗೆ ನಾವು ಯಾವಾಗ ಶ್ರದ್ಧಾ ಭಕ್ತಿಯಿಂದ ಆ ಪಾರಮಿತಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ರೆ ನಾವು ಒಂದಲ್ಲ ಒಂದು ಯಾವುದೋ ಒಂದು ಜನ್ಮದಲ್ಲಿ ಆ ಒಂದು ಪದವಿಯನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೊದಲನೇ ಅಧ್ಯಾಯವಾದ ಬುದ್ಧಾಂಕುರದ ವಿಚಾರಕ್ಕೆ ನಾವು ಬರೋಣ. ಈ ರೀತಿ ಅನೇಕ ಯುಗಗಳ ಒಂದು ಪರ್ಯಂತ ಸಾಧನೆ ಮಾಡಿ ಬುದ್ಧ ಪದವಿಯನ್ನ ಈ ಭೂಮಂಡಲದಿಂದ ಪ್ರಪ್ರಥಮ ಪುಷ್ಪವಾಗಿ ಅರಳಿದ ಏಕೈಕ ಬುದ್ಧರು ಅಂತಂದ್ರೆ ಗೌತಮ ಬುದ್ಧ. ನಮ್ಗೆಲ್ಲ ತಿಳಿದಿರೋ ಹಾಗೆ ಬುದ್ಧ ಅಂತ ಅಂದ್ರೆ ಅದೊಂದು ಪದವಿ. ಉದಾಹರಣೆಗೆ ಈ ಲೌಕಿಕ ಪ್ರಪಂಚದಲ್ಲಿ ಅಂದ್ರೆ ಇವಾಗ ಬಾಹ್ಯ ಸರ್ಕಾರದಲ್ಲಿ ಪ್ರೆಸಿಡೆಂಟ್ರು, ಪ್ರೈಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರು, ಎಜುಕೇಶನ್ ಮಿನಿಸ್ಟರು, ಫೈನಾನ್ಸ್ ಮಿನಿಸ್ಟರ್ ತರಹ ಅಂತರಂಗ ಸರ್ಕಾರದಲ್ಲೂ ಕೂಡ ಅನೇಕ ರೀತಿಯ ಪದವಿಗಳಿರ್ತವೆ. ಅದರಲ್ಲಿ ಬುದ್ಧ ಪದವಿ ಅನ್ನೋದು ಕೂಡ ಒಂದು ಪದವಿ. ಇವರು ಪ್ರಪಂಚಕ್ಕೆಲ್ಲ ಬೋಧನೆಯನ್ನ ಅಂದ್ರೆ ಜ್ಞಾನವನ್ನ ಕೊಡ್ತಕ್ಕಂತಹವರು. ಇವರನ್ನ ಬುದ್ಧರು ಅಂತ ಕರೀತಾರೆ. ಈ ಒಂದು ಯುಗದಲ್ಲಿ ಈ ಭೂಮಂಡಲದಿಂದಲೇ ಅರಳಿದ ಪ್ರಪ್ರಥಮ ಪುಷ್ಪ ಬುದ್ಧರೆಂದರೆ ಗೌತಮ ಬುದ್ಧ. ಅವರ ಅವಧಿ ಮುಗಿದ ಮೇಲೆ ಅವರು ವಿಶ್ವಗುರುವಾಗಿ ಅಂದ್ರೆ ವರ್ಲ್ಡ್ ಟೀಚರ್ ಆಗಿ ಕಾರ್ಯ ನಿರ್ವಹಿಸ್ತಾ ಇರ್ತಾರೆ. ನಂತರ ಆ ಪದವಿಗೆ ಮತ್ತೊಬ್ರು ತಯಾರಾಗಿ ಬರ್ತಾರೆ. ಈಗ ನಮ್ಮ ಭೂಮಂಡಲದಲ್ಲಿ ಮೈತ್ರೇಯರು ಬೋಧಿಸತ್ವರಾಗಿದ್ದಾರೆ ಅನ್ನೋ ವಿಚಾರ ನಮ್ಗೆಲ್ಲ ಗೊತ್ತಿದೆ. ನಂತರ ಅವರು ಬುದ್ಧ ಪದವಿಗೆ ಏರಿ ಮೈತ್ರೇಯ ಬುದ್ಧರು ಆಗ್ತಾರೆ. ಹಾಗೆ ಈ ರೀತಿಯಲ್ಲಿ ಈ ಸೃಷ್ಟಿ ಆದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಸುಮಾರು 28 ಬುದ್ಧರಾಗಿ ಅವರು ಪದವಿ ಮುಗಿಸ್ಬಿಟ್ಟು ಮುಂದಿನ ಬೇರೆ ಬೇರೆ ಲೋಕಗಳಲ್ಲಿ ಕಾರ್ಯಗಳನ್ನ ಮಾಡೋ ಒಂದು ಕಾರ್ಯಕ್ಕಾಗಿ ಅವರು ಮುಂದೆ ಹೋಗಿದ್ದಾರೆ. ಮುಂದೆನೂ ಅನೇಕ ಬುದ್ಧರು ಬರೋರು ಇದ್ದಾರೆ. ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ ಗೌತಮ ಬುದ್ಧ ಪದವಿಗೆ ಬರೋದಕ್ಕೆ ಬೇಕಾದ ಪೂರ್ವ ನಿಶ್ಚಿತ ಸ್ಥಿತಿಗಳನ್ನು ನಾವು ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ಈ ವಿಚಾರ ಬಹಳ ಕುತೂಹಲಕರವಾದಂತ, ಆಶ್ಚರ್ಯಕರವಾದಂತ ಮತ್ತು ಆಲೋಚನಾ ಪರವಾದಂತ ವಿಚಾರ ಆಗಿದೆ. ಬುದ್ಧನಾಗುವ ಅನೇಕ ಶತಮಾನಗಳ ಹಿಂದೆನೆ ಬಿಕ್ಕುಗಳನ್ನ ಅಂದ್ರೆ ಅವರು ಋಷಿಗಳನ್ನ ಕುರಿತು ಈ ರೀತಿ ಹೇಳ್ತಾರಂತೆ. ಬಿಕ್ಕುಗಳೇ, ನಾನು ಪೂರ್ವದಲ್ಲಿ ಅಂದ್ರೆ ಹಿಂದೆ ಅನೇಕ ಶತಮಾನಗಳ ಹಿಂದೆ 7 ವರ್ಷಗಳವರೆಗೆ ಅಖಂಡ ಪರಿಶುದ್ಧ ಮೈತ್ರಿ ಚಿತ್ತ ಭಾವನೆಯಲ್ಲಿ ನಾನು ಪ್ರವೃತ್ತನಾಗಿದ್ದೆ. ಅಂದ್ರೆ ಅಖಂಡ ಪರಿಶುದ್ಧ ಮೈತ್ರಿ ಚಿತ್ತ ಭಾವನೆ ಅಂತಂದ್ರೆ ಅಷ್ಟು ವರ್ಷಗಳ ಕಾಲ ಅಖಂಡವಾದ ಒಂದು ಧ್ಯಾನದಲ್ಲಿ ಅವರು ಧ್ಯಾನಾಸಕ್ತರಾಗಿರ್ತಾರೆ. ಆ ಒಂದು ಅಖಂಡ ಪರಿಶುದ್ಧ ಮೈತ್ರಿ ಚಿತ್ತ ಭಾವನೆಯಲ್ಲಿ ಅವರು ಧ್ಯಾನ ಮಾಡಿದ್ದ ಪರಿಣಾಮವಾಗಿ ಅವ್ರು ಹೇಳ್ತಾರೆ, ನಾನು ಬ್ರಹ್ಮ ವಿಮಾನದಲ್ಲಿ ಉತ್ಪನ್ನನಾದೆ. ಅಂದ್ರೆ ಅಲ್ಲಿ ಜನಿಸಿದ್ದೆ ಅಂದ್ರೆ ತಾಯಿಯ ಗರ್ಭದಿಂದ ಬಂದವರಲ್ಲ ಅಂತ ಅದಕ್ಕೆ ಅರ್ಥ ಬರುತ್ತೆ. ಅಲ್ಲಿ ನಾನು 4 ಬಾರಿ ಅಂದ್ರೆ ಬ್ರಹ್ಮ, ಮಹಾಬ್ರಹ್ಮ, ಅಭಿಭು, ಸರ್ವದರ್ಶಿ, ವಶಾವರ್ತಿ ಅನ್ನೋ 4 ಪದವಿಗಳನ್ನ ನಾನು ಪಡ್ಕೊಂಡೆ ಅಂತ ಹೇಳ್ತಾರೆ. ಅದೇ ರೀತಿ 36 ಬಾರಿ ದೇವೇಂದ್ರನಾಗಿ ಕೋಟಿ ದೇವತೆಗಳಿಗೆ ಒಡೆಯನಾದೆ. ಮತ್ತು ಇಂದು ಮಾನವ ಲೋಕದಲ್ಲಿ ಅಂದ್ರೆ ಸಂಬುದ್ಧನಾದೆ ಅಂತ ಬುದ್ಧ ಘೋಷಣೆ ಮಾಡ್ತಾರೆ. ಯಾವುದೋ ಒಂದು ಜನ್ಮದಲ್ಲಿ ಅವರು ಸಂಬುದ್ಧನಾಗಿ ಜನಿಸಿದ್ರು. ಇಲ್ಲಿ ಈ ಭೂಮಂಡಲದಲ್ಲಿ ಹಿಂದಿನ ಒಂದು ಜನ್ಮದಲ್ಲಿ ಅವರು ಸಂಬುದ್ಧನಾಗ್ತಾನೆ ಅಂದ್ರೆ ಇನ್ನೂ ಬುದ್ಧ ಆಗಿಲ್ಲ.
ಈ ಸಮ್ಮ ಸಂಬುದ್ಧ ಮುಂದಿನ ಮತ್ಯಾವುದೋ ಒಂದು ಜನ್ಮವೊಂದರಲ್ಲಿ ಅಮರಾವತಿ ನಗರದ ರಾಜನ ಅರಮನೆಯಲ್ಲಿ ಸುಮೇಧ ಅನ್ನೋ ಹೆಸರಿನಲ್ಲಿ ರಾಜಪುತ್ರನಾಗಿ ಜನ್ಮಿಸ್ತಾನೆ. ಆ ರಾಜ ಮನೆತನ ಬಹಳ ಸಮೃದ್ಧಿಯಾಗಿರುತ್ತೆ. ಅಲ್ಲಿ ಆತ ಎಲ್ಲಾ ಇಷ್ಟಾರ್ಥಗಳನ್ನ ಕೂಡ ಪಡೆದಿರ್ತಾನೆ. ಸುಮೇಧನ ಸಕಲ ವಿದ್ಯಾಪಾರಂಗತನಾಗಿರ್ತಾನೆ. ಆತ 16 ವರ್ಷ ಬಾಲಕ ಇರೋವಾಗ್ಲೇನೆ ತನ್ನ ಮಾತಾ ಪಿತೃಗಳನ್ನ ಕಳ್ಕೊಂಡಿರ್ತಾನೆ. ಸುಮೇಧ ಅವರ ಪಿತ್ರಾರ್ಜಿತ ಆಸ್ತಿಗೆ ಒಡೆಯನಾಗ್ತಾನೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವನು ಯೋಚನೆ ಮಾಡ್ತಾನಂತೆ, ಈ ಒಂದು ಇಷ್ಟು ಕೆಲಸಕ್ಕೆ ಬಾರದಂತ ಈ ಭವಚಕ್ರವನ್ನ ಅಂದ್ರೆ ಈ ಲೌಕಿಕ ಚಕ್ರವನ್ನ ಅರ್ಥಪೂರ್ಣವಾಗಿ ಏನಾದ್ರೂ ಮಾಡಬಹುದಾ ಅಂತ, ಅಂದ್ರೆ ಈ ಲೌಕಿಕ ಜೀವನದಲ್ಲಿ ಅರ್ಥಪೂರ್ಣವಾದ ಒಂದು ಜೀವನವನ್ನೇನಾದ್ರೂ ನಡೆಸಬಹುದಾ ಅಂತ ಯೋಚನೆ ಮಾಡ್ತಾನೆ. ಅವಾಗ ಅವನು ಧ್ಯಾನಾಸಕ್ತನಾಗ್ತಾನೆ. ಒಂದ್ಸಲ ತನ್ನಷ್ಟಕ್ಕೆ ತಾನೇ ಅಂದ್ಕೊಳ್ತಾನೆ, ನನ್ನ ಪೂರ್ವಜರು ಅಂದ್ರೆ ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತಂದ್ರು ಅಂದ್ರೆ 7 ತಲೆ ತಲಾಂತರದಿಂದ ಮಾಡಿದಂತ 700 ಬಂಡಿ ಸಂಪತ್ತನ್ನ ಇಲ್ಲಿ ಬಿಟ್ಟು ಸತ್ತು ಹೋಗಿದ್ದಾರೆ. ನಾನೇಕೆ ನನ್ನ ಸಾವಿನ ಜೊತೆ ಇದೆಲ್ಲವನ್ನ ತೆಗೆದುಕೊಂಡು ಹೋಗ್ಬಾರ್ದು ಅಂತ ಆಲೋಚನೆ ಮಾಡ್ತಾನೆ. ತಕ್ಷಣ ಅವನಿಗನ್ಸುತ್ತೆ, ಮತ್ತೆ ಅವನು ಸುದೀರ್ಘವಾಗಿ ಆಲೋಚನೆ ಮಾಡಕ್ಕೆ, ಧ್ಯಾನ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಭೌತಿಕ ಸಂಪತ್ತನ್ನು ಯಾರು ಸತ್ತಾಗಿ ತಮ್ಮೊಡನೆ ಕೊಂಡೊಯ್ಯೋದಿಕ್ಕೆ ಆಗೋದಿಲ್ವಲ್ಲ. ಯಾರಾದ್ರೂ ಸತ್ತಾಗ ತಮ್ಮ ಆಸ್ತಿ ಅಂತಸ್ನ ಹೋಗಿದ್ರೆ ಜನ ಇನ್ನೆಷ್ಟೆಷ್ಟು ಆಸ್ತಿ ಅಂತಸ್ನ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಹಾಗಾಗಿ ಅವನು ಯೋಚನೆ ಮಾಡ್ತಾನೆ, ಸಂಪತ್ತನ್ನು ಯಾರು ಸತ್ತಾಗ ಅವರೊಡನೆ ಕೊಂಡೊಯ್ಯೋದಿಕ್ಕೆ ಆಗೋದಿಲ್ಲ, ಅದೆಲ್ಲವನ್ನ ದಾನ ಮಾಡ್ಬಿಟ್ಟು ಅದರಿಂದ ಗಳಿಸಿದ ಪುಣ್ಯವನ್ನು ಮಾತ್ರ ಕೊಂಡೊಯ್ಯೋದಕ್ಕೆ ಸಾಧ್ಯ. ಹೀಗೆ ಆತ ಅವಲೋಕನ ಮಾಡ್ತಾ ತನ್ನ ಸಕಲ ಸಂಪತ್ತನ್ನು ಅರ್ಹರಿಗೆ ದಾನ ಮಾಡ್ಬಿಟ್ಟು ಹಿಮಾಲಯಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿ ಆತ ಜ್ಞಾನವನ್ನ ಪಡ್ಕೊಳ್ತಾನೆ, ಬಿರುದುಗಳನ್ನ ಪಡೀತಾನೆ, ಪಂಡಿತನಾಗ್ತಾನೆ. ಸನ್ಯಾಸವನ್ನ ಸ್ವೀಕರಿಸಿ ಅಧ್ಯಯನದಲ್ಲಿ ನಿರತನಾಗ್ತಾನೆ. ಒಂದು ದಿನ ಸುಮೇಧ ಭಿಕ್ಷೆಯನ್ನ ಪಡೆಯೋದಕ್ಕೆ ಹಾದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಜನರ ಗುಂಪನ್ನ ನೋಡ್ತಾನೆ. ಅವರನ್ನ ಕೇಳ್ತಾನೆ, ನೀವೆಲ್ಲರೂ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆಗ ಅವ್ರು ಹೇಳ್ತಾರೆ, ಇಲ್ಲಿ ನಾವು ರಾಜಮಾರ್ಗವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಮತ್ತೆ ಪ್ರಶ್ನೆ ಕೇಳ್ತಾನೆ, ಈ ರಾಜಮಾರ್ಗವನ್ನ ಯಾತಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ನಾಳೆ ನಮ್ಮೂರಿಗೆ ಬುದ್ಧ ದೀಪಂಕರು ಬರ್ತಾ ಇದ್ದಾರೆ. ಬುದ್ಧ ದೀಪಂಕರರು ಅಂದ್ರೆ ಆ ಒಂದು ಜನ್ಮದಲ್ಲಿ ಬುದ್ಧ ಪದವಿಯನ್ನ ಪಡೆದಂತವ್ರು. ಅವ್ರು ಬರೋರಿದ್ದಾರೆ, ಅವರಿಗೆ ಅದ್ದೂರಿ ಸ್ವಾಗತವನ್ನ ಮಾಡೋದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಸುಮೇಧನ ಕಾಲದಲ್ಲಿ ಅಂದ್ರೆ ಆ ಸುಮೇಧ ಇದ್ದಂತ ಕಾಲದಲ್ಲಿ ದೀಪಂಕರರು ಅನ್ನೋರು ಬುದ್ಧರಾಗಿ. ಈ ವಿಚಾರವನ್ನ ಕೇಳಿದ ತಕ್ಷಣ ಆತನ ಮೈಯೆಲ್ಲ ಜುಮ್ ಅಂತ ಅನ್ನತ್ತೆ, ಅಂದ್ರೆ ಮೈ ಮೇಲಿನ ಕೂದಲೆಲ್ಲ ನಿಂತುಕೊಳ್ಳುತ್ತಂತೆ. ಅಷ್ಟೊಂದು ರೋಮಾಂಚನವಾಯ್ತಂತೆ ಬುದ್ಧ ದೀಪಂಕರ ಆಗಮನ ಒಂದು ವಿಚಾರವನ್ನ ಕೇಳಿದ ತಕ್ಷಣ. ಅವರ ದರ್ಶನದಿಂದ ನನ್ನ ಜೀವನ ಪಾವನವಾಗುತ್ತೆ, ಆತನ ಆಗಮನ ನಿಮ್ಗೆ ಪುಣ್ಯವನ್ನ ತಂದುಕೊಡುತ್ತೆ ಅಂತ ಅವನ ಮನಸ್ಸು ಬುದ್ಧನ ಸೇವೆಯಲ್ಲಿ ನೀನು ತೊಡಗಿಸ್ಕೋ ಅಂತ ಅವನ ಮನಸ್ಸು ಹೇಳ್ತಾನೆ. ಅಷ್ಟೊತ್ತಿಗಾಗ್ಲೇ ಸುಮೇಧನು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹೆಚ್ಚು ಬೆಳೆದಿರ್ತಾನೆ. ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿರ್ತಾನೆ. ರಾಜ ಗದ್ದುಗೆಯನ್ನ ಬಿಟ್ಟು ಸನ್ಯಾಸವನ್ನ ಕೂಡ ಸ್ವೀಕಾರ ಮಾಡಿರ್ತಾನೆ. ಬುದ್ಧರ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಅವರು ಈ ರೀತಿಯ ತ್ಯಾಗಗಳನ್ನ ಮಾಡ್ತಾ ಮಾಡ್ತಾ ಬಂದಿದ್ರು. ಅದೇ ರೀತಿ 10 ಪಾರಮಿತಗಳಾದ ದಾನ, ಶೀಲ, ವೀರ್ಯ, ಪ್ರಜ್ಞ, ಶಾಂತಿ, ವೈರಾಗ್ಯ, ಧ್ಯಾನ, ಉಪಾಯ, ಪ್ರಣಿಧಾನ, ಬಲ ಮತ್ತು ಜ್ಞಾನಗಳನ್ನ ಕೂಡ 3 ಬಾರಿ ಅದನ್ನ ಸಾಧನೆ ಮಾಡಿ ಮುಗಿಸಿರ್ತಾನೆ. ಅದೇ ರೀತಿ ತ್ರಿಹೇತುಗಳಾದ ಅಂದ್ರೆ ಅಲೋಭ, ಅದೋಷ ಮತ್ತು ಅಮೋಹ ಅಂದ್ರೆ ಯಾವ ರೀತಿಯ ಮೋಸ ವಂಚನೆಗಳಿಲ್ಲದ ಒಂದು ಸ್ಥಿತಿಯನ್ನ ಪಡೆದಿರ್ತಾನೆ.
ಯಾವ ದೋಷಗಳು ಅವನಲ್ಲಿ ಇರೋದಿಲ್ಲ. ಅದೇ ರೀತಿ ಪ್ರಪಂಚದ ಯಾವ ವಸ್ತುವಿನ ಮೇಲೂ ಅವನಿಗೆ ಮೋಹ ಇರೋದಿಲ್ಲ. ಆ ರೀತಿ ಅಲೋಭ, ಅದೋಷ ಮತ್ತೆ ಅಮೋಹಗಳನ್ನು ಕೂಡ ಅವನು ಗೆದ್ದಿರ್ತಾನೆ. ಬುದ್ಧ ದೀಪಂಕರ ಆಗಮನಕ್ಕಾಗಿ ಸೇತುವೆ ನಿರ್ಮಾಣದ ಸೇವೆಯಲ್ಲಿ ತನ್ನ ತಾನು ತೊಡಗಿಸ್ಕೊಳ್ತಾನೆ. ಆತನ ಆಗಮನಕ್ಕಾಗಿ, ಆತನ ದರ್ಶನಕ್ಕಾಗಿ ಅವನು ಹಾತೊರಿತಾ ಇರ್ತಾನೆ. ಆ ಒಂದು ರಸ್ತೆಗೆ ಅಡ್ಡಲಾಗಿ ಒಂದು ಹಳ್ಳ, ದೊಡ್ಡ ಹಳ್ಳ ಇರುತ್ತೆ. ಆ ಹಳ್ಳವನ್ನ ಮುಚ್ಚೋದಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಬುದ್ಧನ ಆಗಮನ ಸಮಯ ಹತ್ರ ಹತ್ರ ಬರ್ತಾ ಇದೆ, ಅದನ್ನ ಮುಚ್ಚಕ್ಕೆ ಕೆಲಸ ಮುಗಿತಾ ಇಲ್ಲ. ಆಗ ಸುಮೇಧ ಯೋಚನೆ ಮಾಡ್ತಾನೆ, ನನ್ನ ಒಂದು ಸಿದ್ಧಿಯ ಶಕ್ತಿಯಿಂದ ಈ ಹಳ್ಳವನ್ನ ಮುಚ್ಚಿ ರಸ್ತೆಯನ್ನ ಸಮತಟ್ಟಾಗಿ ಮಾಡಬಲ್ಲೆ ಅಂತ ಮಾಡಬಹುದಲ್ಲ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಬುದ್ಧ ದೀಪಂಕರನ ಒಂದು ಸಿದ್ಧಿ ಶಕ್ತಿಯ ಮುಂದೆ ನನ್ನ ಸಿದ್ಧಿ ಶಕ್ತಿ ಯಾವ ಲೆಕ್ಕದ್ದು ಅಂತ ಅವನು ಭಾವಿಸ್ಕೊಂಡು ಬೇರೆಯವ್ರ ತರನೇ ಅವನು ತನ್ನ ದೈಹಿಕ ಶ್ರಮದಿಂದ ಆ ಒಂದು ಕೆಲಸವನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟೊತ್ತಿಗೆ ಇನ್ನು ದೀಪಂಕರರು ತನ್ನ 500 ಅರ್ಹಂತ ಶಿಷ್ಯರೊಂದಿಗೆ ಷಡ್ವರ್ಣಗಳಿಂದ ಅಂದ್ರೆ 6 ವರ್ಣಗಳಿಂದ ಕೂಡಿದ ಕಿರಣಗಳನ್ನ ಚಿಮ್ಮುತ್ತಾ ಮಾರ್ಗದ ಮೇಲೆ ಕಾಣಿಸ್ಕೊಳ್ತಾರೆ. ಇಲ್ಲಿ ದಾರಿ ಪೂರ್ತಿ ಸರಿ ಮಾಡೋದಕ್ಕೆ ಆಗ್ಲಿಲ್ಲ. ಆಗ ಸುಮೇಧ ಏನ್ ಮಾಡ್ತಾನೆ, ಆ ಹಾದಿ ಮೇಲೆ ತಾನೇ ಅಂಗಾತ ಮಲಗಿ ತಾನೇ ಸೇತುವೆ ಆಗ್ಬಿಡ್ತಾನೆ. ಅಂದ್ರೆ ತನ್ನೊಳಗೆ ಸುಮೇಧ ಸಂಕಲ್ಪ ಮಾಡ್ಕೊಳ್ತಾನೆ, ಸೇತುವೆ ಆಗಿ ಮಲಗ್ಬಿಡ್ತಾನೆ. ಹಾಗೇನೆ ಅವನು ತನ್ನೊಳಗೆ ಸಂಕಲ್ಪ ಮಾಡ್ಕೊಳ್ತಾನೆ. ಏನ್ ಸಂಕಲ್ಪ ಮಾಡ್ಕೊಳ್ತಾನೆ ಅಂದ್ರೆ, ಬುದ್ಧ ದೀಪಂಕರನು ನನ್ನ ಹೊಟ್ಟೆ, ನನ್ನ ಎದೆ, ನನ್ನ ಹಣೆಯ ಮೇಲೆ ಹೆಜ್ಜೆಯನ್ನಿಟ್ಟುಕೊಂಡು ಮುಂದೆ ಹೋಗ್ಲಿ, ನನ್ನನ್ನು ಪಾವನನ್ನಾಗಿ ಮಾಡ್ಲಿ ಅಂತ. ಹಾಗೇನೆ ನನ್ನ ಕೂದಲಿಗೆ ಅವರ ಪಾದದ ಧೂಳನ್ನು ಬೆರೆಸಿ ಈ ಹಳ್ಳವನ್ನ ದಾಟ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಅದೇ ರೀತಿ ಆತ ಅರ್ಹಂತನ ಶಿಷ್ಯರು ನನ್ನನ್ನ ಸ್ಪರ್ಶಿಸಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನೋಡಿ ಎಷ್ಟೆಷ್ಟು ತ್ಯಾಗಗಳನ್ನ ಅವರು ಮಾಡಿದ್ದಾರೆ. ಅವರೇ ಹಾದಿಯಾಗಿ ಮಲಗಿ ಬುದ್ಧ ದೀಪಂಕರರ ಆಹ್ವಾನಕ್ಕೆ, ಸ್ವಾಗತಕ್ಕೆ ಅಣಿ ಮಾಡ್ಕೊಳ್ತಾರೆ. ಅಂದ್ರೆ ಬುದ್ಧ ದೀಪಂಕರನ ಹತ್ರ ಬರ್ತಾ ಇದ್ದಂಗೆನೆ ಆತನ ದೃಷ್ಟಿಗೆ ಈತನ ದೃಷ್ಟಿಯನ್ನ ಕೂಡಿಸ್ತಾರೆ. ಆ ಬುದ್ಧ ದೀಪಂಕರ ದೃಷ್ಟಿಯನ್ನ ಇವರ ಒಂದು ದೃಷ್ಟಿಯನ್ನ ಬೆರೆಸ್ತಾರೆ. ಈ ಕರುಣಾಮಯಿಯಂತೆ ನಾನು ಏಕೆ ಬುದ್ಧನಾಗಿ ಲೋಕದ ಸಂಕಟವನ್ನ ನಿವಾರಿಸಬಾರದು ಅಂತ ಮತ್ತೆ ಸಂಕಲ್ಪ ಮಾಡ್ಕೊಳ್ತಾನೆ. ಬುದ್ಧ ದೀಪಂಕರನಿಗೆ ತಕ್ಷಣ ಸುಮೇಧನ ಮನಸ್ಸಿನ ಸಂಕಲ್ಪವನ್ನು ಅವನು ಅರ್ಥಕೊಳ್ತಾನೆ. ಆತನ ಪೂರ್ವ ನಿಶ್ಚಿತ 8 ಸ್ಥಿತಿಗಳನ್ನ ಆ ಬುದ್ಧ ದೀಪಂಕರ ಕಾಣ್ತಾನೆ. ಮತ್ತು ಆತನ 10 ಪಾರಮಿತಗಳನ್ನು 3 ಬಾರಿ ಪೂರ್ಣಗೊಳಿಸಿರುವ ಶಕ್ತಿಯನ್ನು ಕೂಡ ಅವನು ಬುದ್ಧ ದೀಪಂಕರ ಲೆಕ್ಕ ಹಾಕಿ ನೋಡ್ಬಿಡ್ತಾನೆ. ಬುದ್ಧ ದೀಪಂಕರ ಸುಮೇಧನನ್ನ ಕುರಿತು, ನೀನು ಮುಂದೆ ಬುದ್ಧ ಗೌತಮನಾಗುವೆ, ಎದ್ದೇಳು ಅಂತ ಹೇಳಿ ಅವ್ರಿಗೆ ಆಶೀರ್ವಾದವನ್ನ ಕೊಡ್ತಾನೆ. ಸುಮೇಧ ಎದ್ದು ಬುದ್ಧ ದೀಪಂಕರಿಗೆ ಸಹಸ್ರ ನಮಸ್ಕಾರವನ್ನು ಮಾಡ್ತಾನೆ. ದೀಪಂಕರರು ಅಂದಿನಿಂದ ಸುಮೇಧನಿಗೆ ಸಮ್ಮಾ ಸಂಬುದ್ಧನಾಗ್ತಾನೆ, ಅಂದ್ರೆ ಗುರುವಾಗ್ತಾನೆ. ದೀಪಂಕರರು ಆ ಸುಮೇಧನಿಗೆ ಗುರುವಾಗ್ತಾರೆ. ಸುಮೇಧನನ್ನ ಪವಿತ್ರಗೊಳಿಸ್ಬಿಟ್ಟು ಬೋಧಿಸತ್ವನನ್ನಾಗಿ ಮಾಡ್ತಾರೆ. ತಕ್ಷಣ ಅಲ್ಲಿ ನೆರೆದಿದ್ದಂತ ಎಲ್ಲ ಜನಸ್ತೋಮದಿಂದ ಜೈ ಜೈಕಾರ ಘೋಷಣೆ ಆಗುತ್ತೆ. ಜೈಕಾರ ಘೋಷಣೆ ಆ ಬ್ರಹ್ಮಲೋಕದವರೆಗೂ ಕೇಳಿಸುತ್ತಾನೆ. ಅಷ್ಟು ಅಂದ್ರೆ 500 ಜನ ಅರ್ಹಂತರು ಜೈಕಾರ ಮಾಡಿ ಅಲ್ಲಿ ನೆರೆದಿದ್ದ ಸಾವಿರಾರು ಜನರು ಅವ್ರೇ ಅರ್ಹಂತರೆಲ್ಲರನ್ನು ಗೌತಮ ಬುದ್ಧನ ಕಾಲದಲ್ಲಿ ನಾವೆಲ್ಲರೂ ಕೂಡ ಅರ್ಹಂತರಾಗ್ಬೇಕು ಅಂತ ಹರಕೆ ಹೊತ್ಕೊಳ್ತಾರೆ. ಅದೇ ಸಮಯದಲ್ಲೇ ಆ ದೇಶದ ರಾಣಿಯರು ಸಹ ಬುದ್ಧ ದೀಪಂಕರನ್ನ ಸ್ವಾಗತ ಮಾಡೋದಕ್ಕೆ ಬಂದಿರ್ತಾರೆ. ಒಬ್ಬ ರಾಜಕುಮಾರಿ 5 ಕಮಲ ಪುಷ್ಪಗಳನ್ನ ಬುದ್ಧ ದೀಪಂಕರಿಗೆ ನೀಡಿ, ಮುಂದಿನ ಜನ್ಮದಲ್ಲಿ ನಿಮ್ಮಂತಹ ಬುದ್ಧನಿಗೆ ಜನ್ಮ ಕೊಟ್ಟ ತಾಯಿಯಾಗುವಂತೆ ನನ್ನನ್ನು ಆಶೀರ್ವದಿಸಿ ಅಂತ ಬುದ್ಧ ದೀಪಂಕರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾಳೆ.
ಇನ್ನ ಎರಡನೇ ರಾಜಕುಮಾರಿ 3 ಕಮಲ ಪುಷ್ಪಗಳನ್ನ ಬುದ್ಧನಿಗೆ ನೀಡಿ, ಬುದ್ಧ ದೀಪಂಕರನಿಗೆ ನೀಡಿ, ಮುಂದಿನ ಜನ್ಮದಲ್ಲಿ ನನಗೆ ಅರ್ಹಂತ ಪದವಿ ಅಂತ ಸಂಕಲ್ಪ ಮಾಡ್ಕೊಳ್ತಾಳೆ. ಬುದ್ಧ ದೀಪಂಕರ ಅವರಿಬ್ಬರಿಗೂ ಕೂಡ ಆಶೀರ್ವಾದ ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಮುಂದೆ ಸುಮೇಧನು ಸಂಖ್ಯ ಅಂದ್ರೆ ಲೆಕ್ಕವಿಲ್ಲದಷ್ಟು ಮತ್ತು 100,000 ಕಲ್ಪಗಳಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ 10 ಪಾರಮಿತಗಳನ್ನ 3 ಬಾರಿ ಆಚರಿಸಿ ಪೂರ್ಣಗೊಳಿಸುತ್ತಾನೆ. ಆಗ ಈ ಒಂದು ಪುಣ್ಯ ಫಲದಿಂದ ಬೋಧಿಸತ್ವನಾದ ಸುಮೇಧನು ಅನೇಕ ಜನ್ಮಗಳ ನಂತರ ತುಷಿತ ಅನ್ನೋ ಸ್ವರ್ಗಲೋಕದಲ್ಲಿ ಸೇತುಕೇತು ಅನ್ನೋ ಹೆಸರಿನ ದೇವರಾಜನಾಗಿ ಜನ್ಮ ಎತ್ತಿದ. ನಾವು ಪಾರಮಿತಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಅಂದ್ರೆ ಅದು ತುಂಬಾ ಆಳವಾಗಿ ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ. ಪಾರಮಿತಗಳು ಅಂತಂದ್ರೆ ಇಲ್ಲಿ ನಾವು ಸಮಯ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಒಂದೊಂದು ವಾಕ್ಯವನ್ನು ತಿಳ್ಕೊಂಡು ಮುಂದೆ ಹೋಗೋಣ. 10 ಪಾರಮಿತಗಳಲ್ಲಿ ಮೊದಲು 6 ಪಾರಮಿತಗಳಾದ ಪರಿಪೂರ್ಣ ದಾನ, ಪರಿಪೂರ್ಣ ಶೀಲ, ಪರಿಪೂರ್ಣ ಸತ್ಯ, ಪರಿಪೂರ್ಣ ವೀರ್ಯ, ಪರಿಪೂರ್ಣ ಕರುಣೆ, ಪರಿಪೂರ್ಣ ಜ್ಞಾನ, ಇವು ಸಾಧಾರಣ ಸಾಧಕರಿಗೆ ಇರುವಂತದ್ದು. ಇನ್ನು ಉಳಿದ 4 ಮುಖ್ಯವಾಗಿ ದಿಕ್ಕುಗಳ ಸಾಧನೆಗಾಗಿರುವಂತಹವು. ಅವು ಪರಿಪೂರ್ಣ ಕ್ಷಾಂತಿ ಅಂದ್ರೆ ಸಹನೆ, ಪರಿಪೂರ್ಣ ಅರ್ಪಣೆ, ಪರಿಪೂರ್ಣ ದೃಢ ತೀರ್ಮಾನ ಮತ್ತು ಪರಿಪೂರ್ಣ ತ್ಯಾಗ ಭಾವ. ಇವೆಲ್ಲ ದಿಕ್ಕುಗಳು ಋಷಿಗಳು ಮಾಡುವಂತಹ ಸಾಧನೆಗಳು. ಈಗ ನಾವು ಒಂದು 6 ಸದ್ಗುಣಗಳ ಬಗ್ಗೆ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ದಾನ ಅಂದ್ರೆ ಔದಾರ್ಯ ಮತ್ತು ಅಮರ ಪ್ರೇಮ. ಇಲ್ಲಿ ದಾನ ಅಂತಂದ್ರೆ ನಾವು ಯಾರಿಗೋ ಒಂದು ವಸ್ತುವನ್ನ ಕೊಡೋದು ಮಾಡೋದು ಆ ರೀತಿಯ ದಾನ ಅಲ್ಲ. ತನ್ನನ್ನು ತಾನು ಮತ್ತು ತನ್ನ ಸರ್ವಸ್ವವನ್ನು ಸೇವೆಗಾಗಿ ಅರ್ಪಿಸಿಕೊಳ್ಳಲು ಮನಃಪೂರ್ವಕವಾಗಿ ಒಪ್ಪಿಗೆಯನ್ನ ಕೊಡೋದು. ಆ ಘಟ್ಟವನ್ನ ಯಾರು ತಲುಪಿರ್ತಾರೋ ಅಂತವರು ತಮ್ಮ ಸಮಸ್ತ ಕಾಲ, ಶಕ್ತಿ, ಹಣ, ಭಾವನೆಗಳು ಮತ್ತು ಯೋಚನೆಗಳನ್ನ ಸೇವೆಗಾಗಿ ಉಪಯೋಗಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಅದು ಒಂದು ಪಾರಮಿತ. ಶೀಲ, ಶೀಲಾಭ್ಯಾಸಿ ತನ್ನ ಸ್ವಂತ ಧರ್ಮದ ಬಗ್ಗೆ ಸದಾ ಗಮನ ಕೊಡ್ತಾ ಇರ್ತಾನೆ. ಅಂದ್ರೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ತಿಳ್ಕೊಂಡು ಧರ್ಮದ ಮಾರ್ಗದಲ್ಲಿ ನಡೀತಾ ಇರ್ತಾರೆ. ಹಾಗಾಗಿ ಅವರ ಕರ್ಮಗಳು ಬೇಗ ಕಳೆಯುತ್ತೆ. ಕರ್ಮ ಬೇಗ ಕಳೆದು ಅವರು ಮುಂದಿನ ಹಾದಿಯನ್ನ ಹತ್ತೋದಕ್ಕೆ ಅನುಕೂಲ ಆಗುತ್ತೆ. ಅದು ಎರಡನೇ ಒಂದು. ಇನ್ನು ಶಾಂತಿ ಅಂದ್ರೆ ಎಂತಹ ವಿಷಯಗಳಿಂದಲೂ ಕಲಕಲಾಗದಂತಹ ಮಧುರವಾದ ತಾಳ್ಮೆಯನ್ನ ಹೊಂದಿರ್ತಾರೆ, ಕರುಣಾಮೂರ್ತಿಯಾಗಿರ್ತಾರೆ. ಅಂದ್ರೆ ಆ ಶಾಂತಿ ಅನ್ನೋದು ಸಂಪೂರ್ಣವಾಗಿ ಅವರು ತಾಳ್ಮೆಯಿಂದ ಇರುವಂತದ್ದು. ಎಂತಹ ವಿಷಯಗಳಿಗೂ ಅವ್ರಿಗೂ ಅದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲದಕ್ಕೂ ಸಮಾಧಾನದಿಂದ ಇರುವಂತವ್ರಾಗಿರ್ತಾರೆ. ವೈರಾಗ್ಯ ಅಂದ್ರೆ ಸುಖ ದುಃಖಗಳಿಗೆ ಉದಾಸೀನನಾಗಿ ಇರ್ತಾನೆ ಮತ್ತು ಮಾಯೆಯನ್ನ ಗೆಲ್ಲುವುದು, ಸತ್ಯವನ್ನು ಮಾತ್ರ ಗ್ರಹಿಸುವಂತವನಾಗಿರ್ತಾನೆ. ಇನ್ನ ವೀರ್ಯ, ಈ ಮಾಯಾ ಪ್ರಪಂಚದ ಅಸತ್ಯವಾದ ಕೆಸರಿನಿಂದ ಉದಾತ್ತವಾದ ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರೆಗೂ ಬಿಡದೆ ಹೋರಾಡುವಂತಹ ಎದೆಗುಂದದ ಶಕ್ತಿಯನ್ನ ಬೆಳೆಸ್ಕೊಂಡು. ಧ್ಯಾನ, ನಿತ್ಯ ಸತ್ಯದ ರಾಜ್ಯಕ್ಕೆ ಸಾಧಕನನ್ನ ಕರೆದೊಯ್ಯುತ್ತೆ ಧ್ಯಾನ ಅನ್ನೋದು. ಮತ್ತು ಆ ಸತ್ಯದ ನಿರಂತರ ಚಿಂತನೆಗೆ ಅಂದ್ರೆ ಸಮಾಧಿ ಸ್ಥಿತಿಗೆ ಅದನ್ನ ಕರ್ಕೊಂಡು ಹೋಗುತ್ತೆ. ಅಂತಹ ಸಮಾಧಿ ಸ್ಥಿತಿ ಪ್ರಜ್ಞಾ ಅಂದ್ರೆ ಜ್ಞಾನ ಅಥವಾ ವಿವೇಕ ಅಂತ ಹೇಳ್ತಾರೆ. ಈ ಜ್ಞಾನ ಮಾನವನನ್ನ ದೇವನನ್ನಾಗಿ ಮಾಡುತ್ತೆ. ಈ ಜ್ಞಾನವನ್ನ ಪಡೆದೇ ಗೌತಮ ಬುದ್ಧರು ದೇವನಾದ ಅಂತ ಹೇಳ್ತಾರೆ. ಈ ಜ್ಞಾನವನ್ನ ಪಡೆದವನು ಯಾರು ಪ್ರಜ್ಞಾ ಅಥವಾ ಜ್ಞಾನ ವಿವೇಕವನ್ನ ಯಾರು ಪಡೆದಿರ್ತಾರೆ ಅವರು ಬೋಧಿಸತ್ವರಾಗ್ತಾರೆ. ಅಂದ್ರೆ ಧ್ಯಾನಿಗಳ ಮಗನಾಗಿ ಹೋಗ್ತಾರೆ. ಬೋಧಿಸತ್ವ ಅಂತಂದ್ರೆ 7ನೇ ದೀಕ್ಷೆಯನ್ನ ಪಡೆದಂತವ್ರು, ಅರ್ಹಂತ ಪದವಿಗೆ ಏರಿದವರು.
ಹಾಗೇನೆ ಮುಂದೆ 8ನೇ ದೀಕ್ಷೆ ಪಡೆದು ಬುದ್ಧ ಪಟ್ಟವನ್ನ ವಹಿಸಿಕೊಳ್ಳುವಂತವನನ್ನ ಬೋಧಿಸತ್ವ ಅಂತ ಕರೀತಾರೆ. ಇವಾಗ ನಮ್ಮ ಮೈತ್ರೇಯರು ಬೋಧಿಸತ್ವರಾಗಿದ್ದಾರೆ. ಅವರು ಮುಂದೆ ಬುದ್ಧ ಪದವಿಯನ್ನ ಪಡ್ಕೊಳ್ತಾರೆ. ಅವರನ್ನ ಬೋಧಿಸತ್ವರು ಅಂತ ಕರೀತಾರೆ. ಅದೇ ರೀತಿ ಮುಂದಿನ ಒಂದು ಜನ್ಮದಲ್ಲಿ ಬುದ್ಧ ಸ್ಥಾನವನ್ನ ವಹಿಸ್ಕೊಳ್ತೀನಿ ಅಂತ ಹೇಳಿ ಒಬ್ಬ ಜೀವಂತ ಬುದ್ಧನ ಮುಂದೆ ಪ್ರತಿಜ್ಞೆ ಮಾಡುವಂತಹ ವಿಚಾರ. ಅಂದ್ರೆ ಈಗ ಸುಮೇಧ ಬುದ್ಧ ದೀಪಂಕರನ ಮುಂದೆ ನಾನು ಬುದ್ಧ ಮುಂದಿನ ಒಂದು ಜನ್ಮದಲ್ಲಿ ನಿಮ್ಮ ರೀತಿ ಸೇವೆ ಮಾಡೋದಕ್ಕೆ ನನಗೆ ಒಂದು ಸಂಕಲ್ಪವನ್ನ ಮಾಡಿ ಬುದ್ಧನಾಗುವ ಒಂದು ಆಶೀರ್ವಾದವನ್ನ ಕೊಡಿ ಅಂತ ಕೇಳ್ಕೊಳ್ತಾರಲ್ಲ, ಅದು ಆ ರೀತಿ ಅರ್ಹಂತ ಅಂತಂದ್ರೆ ಇಷ್ಟೆಲ್ಲಾ ಸಾಧನೆ ಮಾಡಿ ಅಂತವ್ರು ಆಗಿರ್ತಾರೆ. ಈಗ ನಮ್ಗೆಲ್ಲ ಬೋಧಿಸತ್ವರಾಗಿರುವಂತವ್ರು ಮೈತ್ರೇಯರು ಅಂತ ನಾನು ಆಗ್ಲೇ ಹೇಳಿದೆ. ಮುಂದೆ ಇವರು ಬುದ್ಧ ಪದವಿಯನ್ನ ಪಡಿತಾರೆ. ಈ ರೀತಿಯಲ್ಲಿ ಸುಮೇಧನು 10 ಪಾರಮಿತಗಳನ್ನ 3 ಬಾರಿ ಆಚರಿಸಿದ ಮಹಾಜ್ಞಾನಿಯಾಗಿರುತ್ತಾನೆ. ಹಾಗಾಗಿ ಸುಮೇಧನಿಗೆ ಬುದ್ಧ ದೀಪಂಕರ ಆಶೀರ್ವಾದ ಸಿಗುತ್ತೆ. ಆ ಒಂದು ಪುಣ್ಯ ಫಲದಿಂದ ಸುಮೇಧ ಅನೇಕ ಜನ್ಮಗಳ ನಂತರ ಎಷ್ಟೆಷ್ಟೋ ಜನ್ಮಗಳಲ್ಲಿ ಅವರು ಅರ್ಹಂತರಾಗಿ ಜನ್ಮಗಳನ್ನ ಎತ್ತಿ ಕೊನೆಗೆ ತುಷಿತ ಅನ್ನೋ ಸ್ವರ್ಗಲೋಕದಲ್ಲಿ ಶ್ವೇತಕೇತು ಅನ್ನೋ ಹೆಸರಿನಲ್ಲಿ ದೇವರಾಜನಾಗಿ ಜನ್ಮ ಎತ್ತುತ್ತಾನೆ. ಅಲ್ಲಿ ತನ್ನ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಇದಿಷ್ಟು ಸುಮೇಧನ ಚರಿತ್ರೆ ಆಯ್ತು. ಈ ಕಡೆ ಬುದ್ಧ ದೀಪಂಕರನಲ್ಲಿ ಆ ದೇಶದ ರಾಣಿಯರ ಸಂಕಲ್ಪ ಮಾಡ್ಕೊಂಡಿರ್ತಾರಲ್ವಾ, ಒಬ್ಬ ರಾಣಿ ತನಗೆ ಬುದ್ಧನ ತಾಯಿಯಾಗುವಂತೆ ಆಶೀರ್ವಾದ ಮಾಡಿ ಅಂತ, ಮತ್ತೊಬ್ಬಳು ನನಗೆ ಅರ್ಹಂತ ಪದವಿಯನ್ನು ಕೊಡಿ ಅಂತ ಯಾರು ಸಂಕಲ್ಪ ಮಾಡಿಕೊಂಡಿರ್ತಾರೋ ಅವರು ಮುಂದಿನ ಒಂದು ಜನ್ಮದಲ್ಲಿ ಅವರು ಈ ಒಂದು ಇದರಲ್ಲಿ ಹುಟ್ಟುತ್ತಾರೆ. ಮುಂದಿನ ಒಂದು ಜನ್ಮದಲ್ಲಿ ಅಂದ್ರೆ ಮುಂದಿನ ಒಂದು ಅಧ್ಯಾಯವಾದ ಒಡಲ ವೀಕ್ಷಣೆಯಲ್ಲಿ ಇದರ ಪಾತ್ರ ಬರುತ್ತೆ. ಈಗ ನಾವು ಒಡಲ ವೀಕ್ಷಣೆ ವಿಚಾರವನ್ನ ನೋಡೋಣ. ಆ ಇಬ್ಬರು ರಾಣಿಯರು ಮುಂದೆ 91 ಕಲ್ಪಗಳ ನಂತರ, 91 ಕಲ್ಪ ಅಂತಂದ್ರೆ ಒಂದು ಕಲ್ಪಕ್ಕೆ 432 ಕೋಟಿ ವರ್ಷ ಇಂಟು 91 ಕಲ್ಪಗಳು, ಅದನ್ನ ಲೆಕ್ಕ ಹಾಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಆ 91 ಕಲ್ಪಗಳಾದ ನಂತರ ಬಂಧುಮಾ ಅನ್ನೋ ನಗರದಲ್ಲಿ ವಿಪಶ್ಯ ಬುದ್ಧನು ಹುಟ್ಟುತ್ತಾನೆ. ಆಗ ಆ ದೇಶದ ರಾಜ ಬಂಧುಮಾ ಅನ್ನೋ ಹೆಸರಿನ ರಾಜಕುಮಾರ ರಾಜಭಾರ ಮಾಡ್ತಾ ಇರ್ತಾನೆ. ಇದೇ ರಾಜ್ಯದಲ್ಲಿ ವಿಪಶ್ಯ ಬುದ್ಧ ಆ ನಗರದಲ್ಲಿ ಉತ್ತಮ ಕಲ್ಯಾಣ ಕಾರ್ಯಗಳನ್ನು ನಡೆಸ್ತಾ ಮೃಗದಾಯ ಅನ್ನೋ ಆಶ್ರಮದಲ್ಲಿ ನೆಲೆಸಿರ್ತಾನೆ. ಅಂದ್ರೆ ಇದು ಒಂದು ಚರಿತ್ರೆ ವಿಚಾರ ಆಗಿರೋದ್ರಿಂದ ಕೆಲವು ವಿಚಾರಗಳು ಎಷ್ಟೋ ಜನ್ಮಗಳಿಂದ ಅದು ಬರ್ತಾ ಇರೋದ್ರಿಂದ ಅದು ರಿಪೀಟ್ ಆಗ್ತಾ ಇದೆ. ಆ ದೇಶದ ರಾಜನಾದ ಬಂಧುಮಾನಿಗೆ ಹಿಂದೆ ವಿವರಿಸಿದಂತೆ ಆ ಇಬ್ಬರು ರಾಜಕುಮಾರಿಯರು 91 ಕಲ್ಪಗಳ ನಂತರ ಈ ಬಂಧುಮಾ ನಗರದಲ್ಲಿ ಈ ಬಂಧುಮಾ ಅನ್ನೋ ರಾಜನಿಗೆ ಮಕ್ಕಳಾಗಿ ಜನಿಸ್ತಾರೆ. ಒಂದು ಸಲ ಆ ಬಂಧುಮಾ ರಾಜ್ಯದ ನೆರೆ ರಾಜ್ಯದ ರಾಜ ಈ ಬಂಧುಮಾ ನಗರಕ್ಕೆ ಆಗಮಿಸ್ತಾನೆ. ರಾಜ ಅಂದ್ಮೇಲೆ ಕೇಳ್ಬೇಕಾ, ಅವರು ನೆರೆ ರಾಜ್ಯದ ರಾಜನು ಬಂಧುಮಾ ರಾಜನಿಗೆ ಉಡುಗೊರೆಯಾಗಿ ಅನರ್ಘ್ಯವಾದ ಅಂದ್ರೆ ಬೆಲೆ ಕಟ್ಟಲಾರದಂತಹ ಅಮೂಲ್ಯವಾದ ಚಂದನ ಹಾರ ಅಂದ್ರೆ ಶ್ರೀಗಂಧದ ಹಾರವನ್ನು ಹಾಗೂ 1 ಲಕ್ಷ ಬೆಲೆ ಬಾಳುವ ಚಿನ್ನದ ಹಾರವನ್ನ ಉಡುಗೊರೆಯಾಗಿ ನೀಡ್ತಾನೆ. ಮಹಾರಾಜ ಆ ಉಡುಗೊರೆಗಳನ್ನ ತಮ್ಮ ಮಕ್ಕಳಿಗೆ, ಆ ರಾಣಿಯರಿಗೆ, ರಾಜಕುಮಾರಿಯರಿಗೆ ಕೊಡ್ತಾನೆ. ಚಂದನದ ಹಾರವನ್ನ ದೊಡ್ಡ ಮಗಳಿಗೆ, ಚಿನ್ನದ ಹಾರವನ್ನು ಚಿಕ್ಕ ಮಗಳಿಗೆ ನೀಡ್ತಾನೆ. ಆ ಇಬ್ಬರ ರಾಜಕುಮಾರಿಯರು ಆ ಉಡುಗೊರೆಗಳನ್ನ ತಾವು ಧರಿಸದೆ ವಿಪಶ್ಯ ಬುದ್ಧನಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳಿ ಮಾತನಾಡ್ಕೊಳ್ತಾರೆ. ಅದಕ್ಕೆ ರಾಜ ಕೂಡ ಸಮ್ಮತಿಯನ್ನ ನೀಡ್ತಾನೆ. ದೊಡ್ಡ ರಾಜಕುಮಾರಿ ಆ ಚಂದನವನ್ನ ನುಣ್ಣಗೆ ಬೀಸಿ ಆ ಪುಡಿಯನ್ನು ಚಿನ್ನದ ಪೆಟ್ಟಿಗೆಯಲ್ಲಿ ಇಟ್ಕೊಂಡು
ಇಟ್ಕೊಳ್ತಾಳೆ. ಚಿಕ್ಕ ರಾಜಕುಮಾರಿ ಸ್ವರ್ಣಮಾಲೆಯನ್ನ ಚಿನ್ನದ ಪೆಟ್ಟಿಗೆಯಲ್ಲಿ ಇಟ್ಕೊಳ್ತಾಳೆ. ಇಬ್ಬರು ಅವುಗಳನ್ನ ತೆಗೆದುಕೊಂಡು ಮೃಗದಾಯ ವಿಹಾರಕ್ಕೆ ವಿಪಶ್ಯ ಬುದ್ಧನ ಬಳಿ ಹೋಗ್ತಾರೆ. ಹಿಂದೆ ನಾವು ನೋಡಿದ್ದು ದೀಪಂಕರ ಬುದ್ಧ, ಈಗ ವಿಪಶ್ಯ ಬುದ್ಧ. ಬುದ್ಧರು ಅಂದ್ರೆ ಬುದ್ಧರು ಬೇಕಾದಷ್ಟು ಜನ ಬುದ್ಧರು ಇರ್ತಾರೆ. ಅವರ ಹೆಸರುಗಳು ಒಂದೊಂದು ಜನ್ಮದಲ್ಲಿ ಬೇರೆ. ದೊಡ್ಡ ರಾಜಕುಮಾರಿ ಚಂದನ ಚೂರ್ಣದಿಂದ ವಿಪಶ್ಯ ಬುದ್ಧನಿಗೆ ಪೂಜಿಸಿ ಮಿಕ್ಕ ಚೂರ್ಣವನ್ನ ಶ್ರೀಗಂಧದ ಭರಣಿಯಲ್ಲಿ ಹಾಕಿ ಬಿಡ್ತಾಳೆ. ನಂತರ ವಿಪಶ್ಯ ಬುದ್ಧನಿಗೆ ಪೂಜಿಸಿ ಬುದ್ಧರ ಮುಂದೆ ನಿಂತ್ಕೊಂಡು ಅವಳು ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಗುರುವೇ, ನಿಮ್ಮಂತಹ ಬುದ್ಧನಿಗೆ ಜನ್ಮ ಕೊಡುವ ತಾಯಿಯಾಗುವಂತೆ ನನಗೆ ಆಶೀರ್ವಾದ ಕೊಡಿ ಅಂತ ಕೇಳ್ಕೊಳ್ತಾಳೆ. ಅದೇ ರೀತಿ ಚಿಕ್ಕ ರಾಜಕುಮಾರಿ ವಿಪಶ್ಯ ಬುದ್ಧನಿಗೆ ಚಿನ್ನದ ಹಾರವನ್ನು ಸಮರ್ಪಣೆ ಮಾಡಿ, ಗುರುವೇ ನನಗೆ ಅರ್ಹಂತ ಪದವಿ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಎಷ್ಟೋ ಜನ್ಮಗಳ ಹಿಂದೆ ಕೂಡ ಅವರು ಅದೇ ಪ್ರಾರ್ಥನೆಗಳನ್ನ ಮಾಡ್ಕೊಂಡು ಪವಿತ್ರರಾಗೆ ಪ್ರತಿ ಜನ್ಮದಲ್ಲೂ ಬರ್ತಾ ಇರ್ತಾರೆ. ವಿಪಶ್ಯ ಬುದ್ಧನ ಅವರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಆಕಾಂಕ್ಷೆಗಳು ಫಲಿಸ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಇದಾದ ನಂತರ ದೊಡ್ಡ ರಾಜಕುಮಾರಿ 91ನೇ ಕಲ್ಪದಿಂದ ದೇವಲೋಕದಲ್ಲಿ ಮನುಷ್ಯ ಲೋಕಗಳಲ್ಲಿ ಜನ್ಮಗಳನ್ನ ಪಡಿತಾ ಕೊನೆಗೆ ಬುದ್ಧ ಮಾತೆ ಆಗೋದಕ್ಕೋಸ್ಕರ ಈ ಭೂಲೋಕದಲ್ಲಿ ಮಹಾಮಾಯಿಯಾಗಿ ಜನಿಸ್ತಾಳೆ. ಅದೇ ಸಮಯದಲ್ಲಿ ಮುಂದೆ ಬುದ್ಧನಾಗಿ ಹುಟ್ಟಬೇಕಾಗಿದ್ದಂತ ಸುಮೇಧ ಬೋಧಿಸತ್ವನು ಕುಶಿತ ಸ್ವರ್ಗಲೋಕದಲ್ಲಿ ಶ್ವೇತಕೇತು ಅನ್ನೋ ಹೆಸರಿನಲ್ಲಿ ದೇವರಾಜನಾಗಿ ಜನ್ಮ ಪಡೆದಿರ್ತಾನೆ. ಆತನ ಸ್ನೇಹಿತ ಸಕ್ಕ ಅನ್ನುವಂಥವನು ಬೋಧಿಸತ್ವನ ಅವನಲ್ಲಿಗೆ ಹೋಗ್ತಾನೆ. ಶ್ವೇತಕೇತು ಅನ್ನೋ ಹೋಗಿ, ಮಿತ್ರನೇ, ನೀನು ಮನುಷ್ಯ ಲೋಕಕ್ಕೆ ಹೋಗ್ಬೇಕು, ಅಲ್ಲಿ ನೀನು ಬುದ್ಧತ್ವವನ್ನ ಪಡೆಯೋ ಕಾಲ ಸನ್ನಿಹಿತ ಆಗಿದೆ ಅಂತ ಕೇಳ್ತಾನೆ. ಆಗ ಬೋಧಿಸತ್ವ 60,000 ದೇವಕುಮಾರರ ಜೊತೆ ಭೂಲೋಕದಲ್ಲಿ ಜನ್ಮವನ್ನು ಪಡೆಯೋದಕ್ಕೆ ಉತ್ಸುಕನಾಗ್ತಾನೆ. ಇನ್ನ ಭವಿಷ್ಯ ಬುದ್ಧನ ಜನ್ಮಕ್ಕೆ ಅಂದ್ರೆ ಮುಂದಿನ ಬುದ್ಧನ ಜನ್ಮಕ್ಕೆ ಯಾವ ತಾಯಿಯ ಒಡಲು ಪಾವನವಾಗಿದೆ ಅಥವಾ ಪರಿಶುದ್ಧವಾಗಿದೆ ಅಂತ ವೀಕ್ಷಿಸತೊಡಗ್ತಾನೆ. ಅಂದ್ರೆ ಹುಡುಕಾಟಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವ ತಾಯಿಯ ಗರ್ಭದಲ್ಲಿ ನಾನು ಜನಿಸ್ಬೇಕು, ಯಾವ ತಾಯಿಯ ಗರ್ಭ ಪರಿಶುದ್ಧವಾಗಿದೆ ಅಂತ ವೀಕ್ಷಣೆ ಮಾಡೋದಕ್ಕೆ ತಯಾರಾಗ್ತಾನೆ. ಆಗಿನ ಕಾಲಕ್ಕೆ ಜಂಬೂ ದ್ವೀಪದ ಉತ್ತರದಲ್ಲಿ ಸುಮಾರು 16 ರಾಜ್ಯ ಕುಲಗಳ ಅರಸತ್ವದಲ್ಲಿ ಇದ್ವು. ಅಂದ್ರೆ 16 ರಾಜ್ಯಗಳಲ್ಲಿ ರಾಜ್ಯಭಾರ ನಡೀತಾ ಇತ್ತು. ಬೋಧಿಸತ್ವನು ಈ ಎಲ್ಲಾ ರಾಜ್ಯಗಳ ಪೈಕಿ 9 ರಾಜ ಕುಟುಂಬಗಳನ್ನ ಆಯ್ಕೆ ಮಾಡಿಕೊಂಡು ವೀಕ್ಷಣೆ ಮಾಡೋದಕ್ಕೆ ತೀರ್ಮಾನ ಮಾಡ್ತಾನೆ. ಆ 9 ರಾಜ್ಯಗಳು ಯಾವ್ದಪ್ಪ ಅಂತಂದ್ರೆ ಮಗಧ ರಾಜಕುಲ, ಕೋಸಲ ರಾಜಕುಲ, ವತ್ಸ ರಾಜಕುಲ, ವೈಶಾಲಿ ರಾಜಕುಲ, ಅವಂತಿ ರಾಜಕುಲ, ಮಥುರಾ ರಾಜಕುಲ, ಕುರು ರಾಜಕುಲ, ಮಿಥಿಲಾ ರಾಜಕುಲ, ಸಾಕ್ಯ ರಾಜಕುಲ. ಈ 9 ರಾಜಕುಲಗಳಲ್ಲಿ ಹುಡುಕಾಟ ಅಥವಾ ಅನ್ವೇಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ವೇತಕೇತುವಿನ ಜೊತೆ 60,000 ದೇವ ರಾಜಕುಮಾರರು ಬಂದಿರ್ತಾರೆ. ಅವರ ಜೊತೆ ತಾಯಿಯ ಒಡಲನ್ನ ವೀಕ್ಷಿಸೋದಕ್ಕೆ ಹೊರಡ್ತಾನೆ. ಮೊದಲು ಮಗಧ ರಾಜಕುಲವನ್ನ ವೀಕ್ಷಣೆ ಮಾಡಕ್ಕೆ ಹೋಗ್ತಾನೆ. ಆಗ ಒಬ್ಬ ದೇವಕುಮಾರ ಅಂದ್ರೆ ದೇವಕುಮಾರರು ಇಂಥ ಪವಿತ್ರ ಭಗವಂತನ ಜನ್ಮಕ್ಕೆ ಯಾವ ತಾಯಿಯ ಒಡಲು ಶ್ರೇಷ್ಠ ಅನ್ನೋದನ್ನ ಆ ರಾಜಕುಮಾರರೆಲ್ಲನೂ ವಿಮರ್ಶಿಸಿ ನೋಡಿ ಎಲ್ಲ ತೀರ್ಮಾನ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರ ಒಬ್ಬ ದೇವಕುಮಾರ ಹೇಳ್ತಾನೆ, ಮಗಧ ದೇಶದಲ್ಲಿ ವೈದೇಹಿ ಅನ್ನೋ ಕುಲ ಬಹಳ ಸಂಪನ್ನ ಆಗಿದೆ, ಬೋಧಿಸತ್ವನ ಅಲ್ಲಿ ಜನ್ಮ ಪಡೆಯೋದಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ರಾಜಕುಮಾರ ಹೇಳ್ತಾನೆ, ಆ ಕುಲ ಯೋಗ್ಯವಲ್ಲ, ಅದು ಮಾತಾಪಿತೃಗಳಿಂದ ಚಂಚಲವಿದೆ, ಹೆಚ್ಚಿನ ಪುಣ್ಯದಿಂದ ಅಭಿಷಿಕ್ತವಾಗಿಲ್ಲ, ಅದೇ ರೀತಿ ಆ ರಾಜ್ಯದ ರಾಜಧಾನಿ ಉದ್ಯಾನವನಗಳಿಂದ ಶೋಭಿಸ್ತಾ ಇಲ್ಲ, ಹಾಗಾಗಿ ಈ ರಾಜ್ಯದಲ್ಲಿ ಬೇಡ ಅಂತ ಹೇಳ್ತಾರೆ.
ಹಾಗೇನೆ ಎರಡನೇ ರಾಜ್ಯವಾದ ಕೋಸಲ ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾರೆ. ಈ ರಾಜ್ಯ ಸೇನೆ, ವಾಹನ ಮತ್ತು ಧನ ಸಂಪತ್ತಿನಿಂದ ಸಮೃದ್ಧವಾಗಿದೆ. ಬೋಧಿಸತ್ವನಿಗೆ ಇದು ತಕ್ಕುದಾಗಿದೆ ಅಂತ ಒಬ್ಬ ದೇವಕುಮಾರ ಹೇಳ್ತಾನೆ. ಆದ್ರೆ ಇನ್ನೊಬ್ಬ ದೇವಕುಮಾರ ಅದು ಮಾತಂಗರಿಂದ ಹುಟ್ಟಿದ ಕುಲವಾಗಿದ್ದು ಹೀನ ಧರ್ಮದಲ್ಲಿ ಶ್ರದ್ಧೆಯನ್ನ ಇಟ್ಟಿರುವಂತಹ ಕುಲ ಆಗಿದೆ, ಆದ್ರಿಂದ ಅದು ಯೋಗ್ಯವಲ್ಲ, ಈ ಭೂಮಿ ಬೋಧಿಸತ್ವನಿಗೆ ಸರಿಯಾದ್ದಲ್ಲ ಅಂತ ತೀರ್ಮಾನಿಸ್ತಾರೆ. ಮೂರನೇ ರಾಜ್ಯವಾದ ವತ್ಸ ರಾಜಕುಲ ಅದನ್ನ ವೀಕ್ಷಣೆ ಮಾಡಕ್ಕೆ ಹೋಗ್ತಾರೆ. ಈ ವತ್ಸ ರಾಜ್ಯವು ಉತ್ಕರ್ಷದ ಹಾದಿಯಲ್ಲಿದೆ, ಅಂದ್ರೆ ಇದು ಒಂದು ಮುಂದುವರಿತಾ ಇರುವಂತಹ ಹಂತದಲ್ಲಿದೆ ಅಂತ ಒಬ್ಬ ದೇವಪುತ್ರ ಹೇಳ್ತಾನೆ. ಅದಕ್ಕೆ ಮತ್ತೊಬ್ಬ ದೇವಪುತ್ರ ಹೇಳ್ತಾನೆ, ಅದು ಪ್ರಕೃತಿ ಜಡವಾಗಿದೆ, ಆ ಕುಲದಲ್ಲಿ ಅನೇಕ ರಾಜರ ಜನ್ಮವು ಪರಪುರುಷರಿಂದ ಆಗಿದೆ, ಆದ್ರಿಂದ ಈ ಭೂಮಿ ಶ್ವೇತಕೇತುವಿಗೆ ತಕ್ಕದ್ದಲ್ಲ ಅಂತ ಹೇಳ್ತಾರೆ. ಮುಂದೆ ವೈಶಾಲಿ ರಾಜಕುಲಕ್ಕೆ ಭೇಟಿ ನೀಡ್ತಾರೆ. ಈ ವೈಶಾಲಿ ನಗರವು ಅಭಿವೃದ್ಧಿಯಲ್ಲಿ ತೊಡಗಿರುವಂತದ್ದು. ಇಲ್ಲಿ ಕ್ಷೇಮ ಅನ್ನೋದಿದೆ, ಸುಭಿಕ್ಷವಾಗಿದೆ, ನಗರದಲ್ಲೆಲ್ಲ ಉತ್ತಮ ಜನರಿಂದ ತುಂಬಿದೆ, ಅಲಂಕೃತ ಮನೆ ಮಂದಿರಗಳಿದಾವೆ, ಪ್ರಫುಲ್ಲವಾದ ಉದ್ಯಾನಗಳಿವೆ, ಪುಷ್ಕರಣಿಗಳಿವೆ. ಇದೆಲ್ಲ ಇದ್ದು ದೇವತೆಗಳ ಒಂದು ರಾಜಧಾನಿ ಅಂತ ಇದೆ ಅಂತ ಹೇಳ್ತಾರೆ. ಆದ್ರೆ ಮತ್ತೊಬ್ಬ ರಾಜ ಹೇಳ್ತಾನೆ, ಅಲ್ಲಿನ ರಾಜರು ಒಬ್ಬರೊಡನೆ ಒಬ್ರು ನ್ಯಾಯವಾಗಿ ಪ್ರೀತಿಯಿಂದ ನಡೆದುಕೊಳ್ಳೋದಿಲ್ಲ, ಧರ್ಮವನ್ನ ಆಚರಣೆ ಮಾಡೋದಿಲ್ಲ, ಮತ್ತೆ ವೃದ್ಧ ಜ್ಯೇಷ್ಠರನ್ನು ಆಧರಿಸೋದಿಲ್ಲ, ಅಂದ್ರೆ ಹಿರಿಯರಿಗೆ ಗೌರವವನ್ನ ಕೊಡೋದಿಲ್ಲ, ಹಾಗೂ ಇನ್ನೊಬ್ಬರ ಶಿಷ್ಯರಾದ ಆಗೋದಕ್ಕೆ ಅವರು ಸಿದ್ಧರಿಲ್ಲ, ಅಂದ್ರೆ ನಾವೇ ಗುರುಗಳು ಅನ್ನೋ ಮನೋಭಾವ ಇರುವಂತಹ ಅಂತವ್ರು. ಇಂತಹ ರಾಜ್ಯ ಬೋಧಿಸತ್ವನಿಗೆ ತಕ್ಕದ್ದಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಇನ್ನು ಅವಂತಿ ರಾಜಕುಲವನ್ನ ವೀಕ್ಷಿಸೋದಕ್ಕೆ ಹೋಗ್ತಾರೆ. ಈ ಕುಲ ಬಹಳ ಬಲಾಢ್ಯವಾಗಿರುವಂತದ್ದು, ಶತ್ರು ಸೇನೆಯನ್ನ ಜಯಿಸುವಂತದ್ದು, ಇದು ಬೋಧಿಸತ್ವನಿಗೆ ಯೋಗ್ಯವಾದದ್ದು ಅಂತ ಹೇಳ್ತಾರೆ. ಆದ್ರೆ ಇನ್ನೊಬ್ಬ ದೇವಪುತ್ರ ಹೇಳ್ತಾನೆ, ಆ ಕುಲದ ರಾಜರು ಕೋಪಿಷ್ಠರು, ಧರ್ಮದಲ್ಲಿ ನಂಬಿಕೆ ಇಲ್ಲದೆ ಇರೋಂಥವ್ರು, ಅದರಿಂದ ಈ ಕುಲ ಸಹ ಬೋಧಿಸತ್ವನಿಗೆ ಯೋಗ್ಯ ಅಲ್ಲ ಅಂತ ಹೇಳಿ ಆರನೆಯದಾದ ಮಥುರಾ ರಾಜ ಕುಲವನ್ನ ವೀಕ್ಷಣೆ ಮಾಡಕ್ಕೆ ಹೊರಡ್ತಾರೆ. ಇದು ಬಹಳ ಕ್ಷೇಮ ಸಮೃದ್ಧಿಗಳಿಂದ ತುಂಬಿ ತುಳುಕ್ತಾ ಇದೆ. ಇದು ಕಂಸ ಕುಲದ ಶೂರ ಸೇನರ ಸುಬಾಹು ಅನ್ನೋ ರಾಜನ ರಾಜಧಾನಿಯಾಗಿದೆ, ಹಾಗಾಗಿ ಇದು ಉಪಯುಕ್ತ ಅಂತ ಅಂದುಕೊಳ್ತಾರೆ. ಆದ್ರೆ ಇನ್ನೊಬ್ಬ ಹೇಳ್ತಾನೆ, ಆ ದೇಶದ ರಾಜನು ಮಿಥ್ಯಾದೃಷ್ಟಿಯ ಕುಲದಲ್ಲೇ ಹುಟ್ಟಿದವನಾಗಿದ್ದಾನೆ, ಸದಾ ದಾಸ್ಯದಿಂದಲೇ ಜೀವಿಸುವ ರಾಜನಾಗಿದ್ದಾನೆ, ಆದ್ದರಿಂದ ಈ ರಾಜ್ಯ ಬೇಡ ಅಂತ ಬಿಡ್ತಾರೆ. ಮುಂದೆ ಕುರುರಾಜ ಕುಲಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಪಾಂಡವ ಕುಲದ ರಾಜರು ತಮ್ಮ ಕುಲವನ್ನ ಕಷ್ಟಕ್ಕೆ ಈಡು ಮಾಡಿದ ರಾಜರಾಗಿದ್ದಾರೆ, ಆದ್ರಿಂದ ಆ ಕುಲವು ಬೇಡ ಅಂತ ಮತ್ತೊಬ್ಬ ಹೇಳ್ತಾರೆ. ಇನ್ನ ಎಂಟನೆಯದಾದ ಮಿಥಿಲ ರಾಜಕುಲಕ್ಕೆ ಭೇಟಿ ನೀಡುತ್ತಾರೆ. ಈ ರಾಜ್ಯ ಸುಮಿತ್ರ ರಾಜನ ರಾಜಧಾನಿಯಾಗಿದೆ. ಮಿಥಿಲಾ ನಗರವು ಅತ್ಯಂತ ಸುಂದರವಾಗಿರುವಂತದ್ದು. ರಾಜನು ಆನೆ, ಕುದುರೆ ಮುಂತಾದ ಸೇನೆಗಳಿಂದ ಶಕ್ತಿ ಸಂಪನ್ನ ಆಗಿದೆ. ಆ ರಾಜ್ಯದಲ್ಲಿ ಮುತ್ತು ರತ್ನಗಳು ಸಮೃದ್ಧವಾಗಿವೆ. ಸಾಮಂತ ರಾಜನ ಸೈನ್ಯಗಳು ಸುಮಿತ್ರನ ಒಂದು ಪರಾಕ್ರಮಕ್ಕೆ ಹೆದರುತ್ತೆ, ಅಂದ್ರೆ ಬೇರೆ ರಾಜ್ಯದವರು ಈ ರಾಜ್ಯದ ಮೇಲೆ ಯುದ್ಧ ಮಾಡೋದಕ್ಕೆ ಹೆದರ್ಕೊಳ್ತಾರೆ. ಆತನಿಗೆ ಅನೇಕ ಮಿತ್ರರು ಇದ್ದಾರೆ, ಆತ ಧರ್ಮವತ್ಸಲನಾಗಿದ್ದಾನೆ. ಇಷ್ಟೆಲ್ಲ ಇರೋದ್ರಿಂದ ಈ ಕುಲ ಬೋಧಿಸತ್ವನಿಗೆ ತಕ್ಕುದಾಗಿದೆ ಅಂತ ತೀರ್ಮಾನ. ಅದಕ್ಕೆ ಮತ್ತೊಬ್ಬ ಹೇಳ್ತಾನೆ, ಇಷ್ಟೆಲ್ಲಾ ಇದ್ರೂ ಕೂಡ ಆತ ಈಗ ವೃದ್ಧನಾಗಿದ್ದಾನೆ, ಅಂದ್ರೆ ವಯಸ್ಸಾಗ್ಬಿಟ್ಟಿದೆ ರಾಜನಿಗೆ, ಹಾಗಾಗಿ ಪುತ್ರೋತ್ಪಾದನೆಗೆ ಅಸಮರ್ಥನಾಗಿದ್ದಾನೆ, ಆದ್ರಿಂದ ಈ ಕುಲ ಬೇಡ ಅಂತ ಮತ್ತೊಬ್ಬ ದೇವಪುತ್ರ ಹೇಳ್ತಾನೆ. ಇನ್ನು ಉಳ್ಕೊಂಡಿರೋದು ಒಂದೇ ಒಂದು ರಾಜ್ಯ ಕುಲ, ಅದೇ ಸಾಕ್ಯ ಕುಲ. ಬೋಧಿಸತ್ವ ಈ ರೀತಿ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಸಾಕ್ಯ ಕುಲಕ್ಕೆ ಬರ್ತಾನೆ. ಅಲ್ಲಿ ಮಾಯಾದೇವಿ ಕಾಯ್ತಾ ಇರ್ತಾಳೆ, ಯಾವತ್ತೂ ನಾನು ಒಬ್ಬ ಬುದ್ಧ
ದೇವರಿಗೆ ಒಂದು ಗರ್ಭವನ್ನು ಧರಿಸ್ತೀನೋ ಅಂತ. ಆಗ ಅವಳು ಹೇಳ್ತಾಳೆ, ಈ ತುಷಿತ ರಾಜಕುಮಾರ ಬಂದ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ, ಮಾಯಾದೇವಿ ಭೇಟಿ ಆಗ್ತಾಳೆ. ಈ ಒಂದು ಕೊನೆಯ ಜನ್ಮದಲ್ಲಿ ನಾನು ದೇವದಹನ ನಗರದಲ್ಲಿ ಹುಟ್ಟಿದೆ. ನನ್ನ ತಂದೆ ಅಂಜನ, ನನ್ನ ತಾಯಿ ಸುಲಕ್ಷಣೆ. ನಾನು ವಯಸ್ಸಿಗೆ ಬಂದ ನಂತರ ನಾನು ಕಪಿಲ ವಸ್ತುವಿನ ಶುದ್ಧೋಧನ ಮನೆಗೆ ಮದುವೆ ಬಂದೆ ಅಂತ ಹೇಳ್ತಾಳೆ. ಆಗ ಬೋಧಿಸತ್ವನಿಗೆ ಅಂದ್ರೆ ಸುಮೇಧ ಅಥವಾ ಶ್ವೇತಕೇತು ಅಂತ ಏನು ಹಿಂದಿನ ಜನ್ಮದಲ್ಲಿ ಆಗಿದ್ನ ಅವನಿಗೆ ನೆನಪಾಗುತ್ತೆ. ಓ, ಇವಳೇ ಮಾಯಾದೇವಿ, ವಿಪಸ್ಸಿ ಬುದ್ಧನಿಂದ ತಾನು ಬುದ್ಧ ಮಾತೆಯಾಗಬೇಕೆಂದು ವರವನ್ನ ಪಡೆದಂತಹವಳು. 91 ಕಲ್ಪಗಳಿಂದ ಅವಳ ಒಡಲು ಪವಿತ್ರವಾಗಿದೆ. ನಾನು ಬೋಧಿಸತ್ವನಾಗಿದ್ದಾಗ ಆಕೆ ಅನೇಕ ಬಾರಿ ನನಗೆ ತಾಯಿಯಾಗಿದ್ದಾಳೆ. ಹಾಗಾಗಿ ಇವಳ ಒಡಲೆ ನನ್ನ ಮುಂದಿನ ಬುದ್ಧಾವತರಣ ಜನ್ಮಕ್ಕೆ ಯೋಗ್ಯವಾಗಿದೆ ಅಂತ ಬೋಧಿಸತ್ವನು ತೀರ್ಮಾನ ಮಾಡಿ ಆಕೆಯ ಒಡಲಲ್ಲೇ ಜನ್ಮ ಪಡೆಯೋದಕ್ಕೆ ಉದ್ಯುಕ್ತನಾಗ್ತಾನೆ. ಅಂದ್ರೆ 9 ರಾಜ್ಯಗಳನ್ನ ತನ್ನ ಒಡಲ ವೀಕ್ಷಣೆಗಾಗಿ ಯಾಕೆ ಮಾಡ್ತಾರೆ? ಆತನ ಹಿಂದೆ ಬಂದಂತ 60,000 ದೇವಪುತ್ರರು ಅಂದ್ರೆ ಮಹಾಜ್ಞಾನಿ ಆಗಮನಕ್ಕಾಗಿ 10 ಪಾರಮಿತಗಳನ್ನ 3 ಬಾರಿ ಆಚರಿಸಿದಂತ ಭಗವಂತನೇ ಈ ಒಂದು ಭೂಮಿಗೆ ಇಳಿದು ಬರ್ಬೇಕಾದ್ರೆ ಇಷ್ಟೆಲ್ಲ ಆಳವಾದ ಒಂದು ವೀಕ್ಷಣೆ ಬೇಕಾಗುತ್ತೆ. ಸಾಮಾನ್ಯರು ನಾವೇ ಒಂದು ಮದುವೆಯನ್ನ ಮಾಡ್ಬೇಕಾದ್ರೆ ವಂಶ, ಧರ್ಮ, ಕುಲ, ಹಿರಿಯರು ಯಾವ ರೀತಿ ಇರ್ತಾರೆ, ಅವರ ಆರೋಗ್ಯ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ನಾವು ವೀಕ್ಷಣೆ ಮಾಡ್ತೀವಿ. ಹಾಗೆ ಇನ್ನ ದೇವನೇ ಈ ಒಂದು ಭೂಲೋಕದಲ್ಲಿ ಜನಿಸ್ಬೇಕು ಅಂತಂದ್ರೆ ಅವರು ಈ ಇಷ್ಟೆಲ್ಲ ಒಂದು ವೀಕ್ಷಣೆಯನ್ನ ಮಾಡ್ಬೇಕಾಗಿದೆ. ಪ್ರತಿ ವಿಷಯದಲ್ಲೂ ಅತ್ಯಂತ ಸೂಕ್ಷ್ಮವಾಗಿ ಅವಲೋಕಿಸಿ ಭಗವಂತನ ಆಹ್ವಾನಕ್ಕಾಗಿ ದೇವಪುತ್ರರು ಕೆಲಸ ಮಾಡ್ತಾರೆ ಅನ್ನೋದೇ ಈ ಒಡಲ ವೀಕ್ಷಣೆಯ ಒಂದು ಉದ್ದೇಶ. ಈ ರೀತಿಯಲ್ಲಿ ಬೋಧಿಸತ್ವ ಸುಮೇಧನು ಅನೇಕ ಜನ್ಮಗಳ ನಂತರ ಆ ತುಷಿತ ಸ್ವರ್ಗಲೋಕದಲ್ಲಿ ಕೊನೆಯ ಒಂದು ಶ್ವೇತಕೇತು ಅನ್ನೋ ರಾಜನಾಗಿ ಜನ್ಮ ತಳೆದ ನಂತರ ಗೌತಮ ಬುದ್ಧನ ಜನ್ಮಿಸಲು ತನ್ನ 60,000 ದೇವಕುಮಾರನೊಡಗೂಡಿ ಈ ಒಂದು ಭೂಲೋಕದಲ್ಲಿ ಜನ್ಮ ಪಡೆಯಲಿಕ್ಕೆ ಬರ್ತಾನೆ. ಇದು ನಮಗೆ ಆತನ ಒಡಲ ವೀಕ್ಷಣೆ ಅನ್ನೋ ಅಧ್ಯಾಯದಿಂದ ತಿಳಿದು ಬರುವಂತ ವಿಚಾರ. ಮುಂದೆ ನಾವು ಮಾಯಾದೇವಿ ಆಷಾಢ ಹುಣ್ಣಿಮೆಯಿಂದ ಗರ್ಭ ಧರಿಸಿದ್ದು ಅನ್ನೋ ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಆ ಒಂದು ಗರ್ಭಧಾರಣೆ ಯಾವ ರೀತಿ ಆಯಿತು, ಬುದ್ಧ ಜನನ ಯಾವ ರೀತಿ ಆಯಿತು, ಆ ಅಧ್ಯಾಯಗಳನ್ನು ಸಹ ನಾವು ಬಹಳ ಸ್ವಾರಸ್ಯಕರವಾಗಿದೆ. ಅವುಗಳನ್ನ ಸಹ ನಾವು ಸಮಯ ದೊರೆತಾಗ ಅವುಗಳನ್ನ ಕೂಡ ಅಧ್ಯಯನ ಮಾಡೋ ಒಂದು ಪ್ರಯತ್ನವನ್ನ ಮಾಡೋಣ. ಇದೇ ರೀತಿ ಮುಂದೆ ಒಂದು ಸಮಯ ದೊರೆತಾಗ ಈ ಗ್ರಂಥದಿಂದಲೇ ಉತ್ತಮ ಅಧ್ಯಾಯಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಇನ್ನೂ ಹೆಚ್ಚು ವಿಚಾರಗಳನ್ನ ಗೌತಮ ಬುದ್ಧರ ವಿಷಯವಾಗಿ ಅರಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಓಂ ಶಾಂತಿ. ಅಂದ್ರೆ ಆಷಾಢ ಪೌರ್ಣಿಮೆಯ ಪವಿತ್ರ ಒಂದು ಹುಣ್ಣಿಮೆಯ ದಿನದಂದು ಈ ಬುದ್ಧರ ಒಂದು ಹಿಂದಿನ ಚರಿತ್ರೆಯನ್ನ ಒಂದು ತಿಳಿಯೋ ಒಂದು ಉದ್ದೇಶದಿಂದ ಈ ಒಂದು ಅಧ್ಯಾಯಗಳನ್ನು ನಾನು ಆಯ್ಕೆ